ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ನಿನ್ನೆ ರಾಸಾಯನಿಕ ಸಮೀಕರಣಗಳು ಮತ್ತು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೋಡ್ಕೊಂಡಿದ್ವಿ. ಇವತ್ತು ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ನೋಡೋದೇನೆಂದರೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇವೆರಡು ಏನದಾವ, ಇವೆರಡುಗಳ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಂಡು ಹೋಗೋಣ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತಾವೆ ಮತ್ತು ಈ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತಾವೆ. ನೋಡ್ರಿ, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತಾವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತಾವೆ. ಇನ್ನೊಂದೇನು, ಆಮ್ಲಗಳು ನೀರಿನಲ್ಲಿ ವಿನಿಯೋಜನೆಗೊಂಡಾಗ H+ ಅಯಾನುಗಳನ್ನು ಉಂಟು ಮಾಡ್ತಾವೆ ಮತ್ತು ಪ್ರತ್ಯಾಮ್ಲಗಳು ನೀರಿನೊಳಗೆ ಮಿಶ್ರಣಗೊಂಡಾಗ OH- ಅಯಾನುಗಳನ್ನು ಉಂಟು ಮಾಡ್ತಾವೆ. ದೆನ್ ನೆಕ್ಸ್ಟ್, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಕಾಗದಕ್ಕೆ ಬದಲಾವಣೆ ಮಾಡ್ತಾವೆ ಮತ್ತು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡ್ತಾವೆ. ಇವು ಮೂರು ವ್ಯತ್ಯಾಸಗಳನ್ನು ನೀವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೇಲೆ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್, ನಾವಿವಾಗ ಪ್ರಬಲ ಆಮ್ಲಗಳು ಅಂದ್ರೆ ಏನಂತ ನೋಡೋಣ. ನೀರಿನಲ್ಲಿ ಇವೇನು ಪ್ರಬಲ ಆಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ಏನಾಗ್ತಾವೆ, ಮಿಶ್ರ ಆಗ್ತಾವೆ ಅಥವಾ ವಿಯೋಜನೆಗೊಳ್ತಾವೆ. ಇವುಗಳು ಮತ್ತು ಇಲ್ಲಾಂದ್ರೆ ಏನು ಮಾಡ್ತಾವೆ ಅಂದ್ರೆ ಅವ ನೀರಿನೊಳಗಡೆ ಅಧಿಕ H+ ಅಯಾನುಗಳನ್ನು ಉಂಟು ಮಾಡ್ತಾವೆ. ಅವುಗಳನ್ನು ಏನಂತ ಕರೀತಾರೆ, ಪ್ರಬಲ ಆಮ್ಲಗಳಂತ ಕರೀತಾರೆ. ನೀರಿನೊಳಗೆ ಸಂಪೂರ್ಣವಾಗಿ ಅಂದ್ರೆ ಪೂರ್ತಿಯಾಗಿ ಕರಗಬೇಕು ಮತ್ತು ಇನ್ನೊಂದೇನು, ಆ ಪೂರ್ತಿಯಾಗಿ ಕರಗಿ H+ ಅಯಾನುಗಳನ್ನು ಜಾಸ್ತಿ ಬಿಡುಗಡೆ ಮಾಡೋವುಗಳನ್ನು ಏನಂತ ಕರೀತಾರೆ, ಪ್ರಬಲ ಆಮ್ಲಗಳು ಅಂತ ಕರೀತಾರೆ. ಅಂದ್ರೆ ಸ್ಟ್ರಾಂಗೆಸ್ಟ್ ಆಮ್ಲಗಳಂತ ಕರೀತಾರೆ. ಅವುಗಳಲ್ಲಿ ಯಾವ್ಯಾವ ಬರ್ತಾವೆ ಅಂತಂದ್ರೆ, ಒಂದು ಹೈಡ್ರೋಕ್ಲೋರಿಕ್ ಆಮ್ಲ HCl, ಸಲ್ಫ್ಯೂರಿಕ್ ಆಮ್ಲ H2SO4, ನೈಟ್ರಿಕ್ ಆಮ್ಲ HNO3. ಇವು ಮೂರು ಏನದಾವ ಪ್ರಬಲ ಆಮ್ಲಗಳು. ಇವು ಮೂರುಗಳನ್ನು ನೆನಪಿಟ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ಗೆ ಇದು ಬರ್ಬೋದು. ದೆನ್ ನೆಕ್ಸ್ಟ್, ದುರ್ಬಲ ಆಮ್ಲಗಳಂದ್ರೆ ಏನು? ದುರ್ಬಲ ಆಮ್ಲಗಳಂದ್ರೆ ಇವು ಒಂಥರ ಸ್ವಲ್ಪ ವೀಕ್ ಇರ್ತಾವೆ. ಇವೇನು ಮಾಡ್ತಾವೆ, ದುರ್ಬಲ ಆಮ್ಲಗಳು ನೀರಿನಾಗ ಸಂಪೂರ್ಣವಾಗಿ ಕರಗೋದಿಲ್ಲ, ಮತ್ತೇನು ಕಡಿಮೆ H+ ಅಯಾನುಗಳನ್ನು ಉಂಟು ಮಾಡ್ತಾವೆ. ಕಡಿಮೆ H+ ಅಯಾನುಗಳನ್ನು ಉಂಟು ಮಾಡೋದ್ರಿಂದ ಇವುಗಳನ್ನು ದುರ್ಬಲ ಆಮ್ಲಗಳು ಅಂತ ಕರೀತಾರೆ. ಅವುಗಳ ಉದಾಹರಣೆ ಯಾವಂದ್ರೆ ಕಾರ್ಬನಿಕ್ ಆಮ್ಲ, ಫಾಸ್ಫೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ. ಇವು ಮೂರು ಅವುಗಳಿಗೆ ಉದಾಹರಣೆಗಳಾಗಿವೆ. ದೆನ್ ನೆಕ್ಸ್ಟ್, ಪ್ರಬಲ ಪ್ರತ್ಯಾಮ್ಲಗಳು ಅಂದ್ರೆ ಏನು? ಪ್ರಬಲ ಪ್ರತ್ಯಾಮ್ಲಗಳು ಅಂದ್ರೆ ಅವು ಹೆಚ್ಚಿನ ರೀತಿಯಾಗಿ OH- ಅಯಾನುಗಳನ್ನು ಉಂಟು ಮಾಡ್ತಾವೆ. ಪ್ರತ್ಯಾಮ್ಲಗಳು OH- ಅಯಾನುಗಳನ್ನು ಹೊಂದಿರ್ತಾವೆ ಅಂತ ನಾವು ನೋಡಿದ್ದೀವಿ. ಅದರಲ್ಲಿ ಪ್ರಬಲ ಪ್ರತ್ಯಾಮ್ಲಗಳು ಏನು ಮಾಡ್ತಾವೆ ಅಂದ್ರೆ ಅಧಿಕ OH- ಅಯಾನುಗಳನ್ನು ಉಂಟು ಮಾಡುವುದನ್ನು ಪ್ರಬಲ ಪ್ರತ್ಯಾಮ್ಲಗಳು ಅಂತ ಕರೀತಾರೆ. ಅವುಗಳ ಉದಾಹರಣೆ ಯಾವಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇವು ಮೂರು ಏನು ಪ್ರಬಲ ಪ್ರತ್ಯಾಮ್ಲಗಳಾಗಿವೆ. ದೆನ್ ನೆಕ್ಸ್ಟ್, ನಾವು ಇವಾಗ ನೋಡ್ಕೊಂಡು ಹೋಗೋದು ಯಾವುದಂದ್ರೆ ದುರ್ಬಲ ಪ್ರತ್ಯಾಮ್ಲಗಳು. ದುರ್ಬಲ ಪ್ರತ್ಯಾಮ್ಲಗಳು ಅಂದ್ರೆ ಇವು ವೀಕ್ ಪ್ರತ್ಯಾಮ್ಲಗಳು. ಇವುಗಳು ಕಡಿಮೆ OH- ಅಯಾನುಗಳನ್ನು ಉಂಟು ಮಾಡ್ತಾವೆ. ಮತ್ತು ಇದಕ್ಕೊಂದು ಉದಾಹರಣೆ ಯಾವುದಂದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್, ಇದು ಉದಾಹರಣೆಯಾಗಿದೆ. ದೆನ್ ನೆಕ್ಸ್ಟ್, ಇವಾಗ ಸಾರರಿಕ್ತ ಆಮ್ಲಗಳು ಅಂದರೆ ಯಾವ? ಸಾರರಿಕ್ತ ಆಮ್ಲಗಳು ಅಂದರೆ ಏನು? ಕಡಿಮೆ ನೀರಿನಲ್ಲಿ ಹೆಚ್ಚು ಆಮ್ಲ ವಿನಿಯೋಜನೆಗೊಳ್ಳುವುದು ಅಂದ್ರೆ ಏನು? ಸಾರೀಕೃತ ಆಮ್ಲಗಳು. ಸಾರೀಕೃತ ಆಮ್ಲಗಳು ಅಂದ್ರೆ ಏನು? ಇವು ಸ್ವಲ್ಪ ಸ್ಟ್ರಾಂಗ್ ಅಂದರೆ ಹೆಂಗೆ, ಕಡಿಮೆ ನೀರಿನಾಗ ಹೆಚ್ಚಿನ ಆಮ್ಲದ ಪ್ರಮಾಣ ಇರಬೇಕು. ಕಡಿಮೆ ನೀರಿರಬೇಕು, ನೀರಿಗಿಂತ ಜಾಸ್ತಿ ಯಾವ್ದು ಆಮ್ಲೀಯ ಪ್ರಮಾಣ ಹೆಚ್ಚಿರಬೇಕು. ಅವೆರಡು ಮಿಶ್ರಣಗೊಂಡಿರ್ತಕ್ಕಂಥದ್ದನ್ನು ಏನಂತ ಕರೀತಾರೆ, ಸಾರೀಕೃತ ಆಮ್ಲಗಳು ಅಂತ ಕರೀತಾರೆ. ದೆನ್ ನೆಕ್ಸ್ಟ್, ಸಾರರಿಕ್ತ ಆಮ್ಲಗಳು ಅಂದ್ರೆ ಏನು? ಸಾರರಿಕ್ತ ಆಮ್ಲಗಳು ಅಂದ್ರೆ ಏನು? ಇವುಗಳನ್ನು ವೀಕ್ ಮಾಡಿರ್ತಾರೆ. ಇವು ಸ್ಟ್ರಾಂಗ್ ಇದ್ರೂ ಇವುಗಳನ್ನು ವೀಕ್ ಮಾಡಿರ್ತಾರೆ. ಹೆಂಗೆ ವೀಕ್ ಮಾಡಿರ್ತಾರೆ ಅಂದ್ರೆ, ಇವುಗಳನ್ನು ಕಡಿಮೆ ಆಮ್ಲದಾಗ ಹೆಚ್ಚಿನ ಪ್ರಮಾಣದ ನೀರನ್ನು ಮಿಕ್ಸ್ ಮಾಡೋದ್ರಿಂದ ಅವು ಏನಾಗ್ತಾವೆ, ಅವು ಆಮ್ಲಗಳು ಆಟೋಮೆಟಿಕ್ಕಾಗಿ ಅವುಗಳ ಪ್ರಭಾವವನ್ನು ಕಡಿಮೆ ಮಾಡ್ಕೊಂತ ಹೋಗ್ತಾವೆ. ದೆನ್ ನೆಕ್ಸ್ಟ್, ಇವಾಗ ಅಲ್ಕಲಿಗಳು ಅಂದರೆ ಏನಂತ ನೋಡ್ಕೊಳ್ಳೋಣ. ಅಲ್ಕಲಿಗಳಂದ್ರೆ ಏನು? ಅಲ್ಕಲಿಗಳಂದ್ರೆ ನೀರಿನಲ್ಲಿ ಕರಗಿರ್ತಕ್ಕಂತಹ ಅಥವಾ ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳನ್ನು ಏನಂತ ಕರೀತಾರೆ, ಅಲ್ಕಲಿಗಳು ಅಂತ ಕರೀತಾರೆ.
ಅವು ನೀರಿನಾಗ ಕರಗಬೇಕು. ಪ್ರತ್ಯಾಮ್ಲ ಯಾವುದೋ ಒಂದು ಪ್ರತ್ಯಾಮ್ಲ ನೀರಿನಲ್ಲಿ ಕರಗಿತಂದ್ರೆ ಅವುಗಳನ್ನು ಏನಂತ ಕರೀತಾರೆ? ಆಲ್ಕಲಿಗಳಂತ ಕರೀತಾರೆ. ಅವುಗಳ ಉದಾಹರಣೆ ಯಾವತ್ತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇವು ಮೂರು ಆಲ್ಕಲಿಗಳಿಗೆ ಉದಾಹರಣೆಗಳಾಗಿವೆ. ದೆನ್ ನೆಕ್ಸ್ಟ್ ಇವಾಗ ನಾವು ನೋಡ್ಕೊಂಡು ಹೋಗೋದು ಯಾವಂದ್ರೆ ರಾಸಾಯನಿಕ ಸೂಚಕಗಳು. ರಾಸಾಯನಿಕ ಸೂಚಕಗಳು ಅಂದ್ರೆ ಏನು? ಸೂಚಕಗಳು ಅಂದ್ರೆ ಏನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಯಾವ್ಯಾವತ್ತೊಂದು ಗುರುತುಪಡಿಸುವುಗಳನ್ನು ಏನಂತ ಕರೀತಾರೆ? ಸೂಚಕಗಳು ಅಥವಾ ರಾಸಾಯನಿಕ ಸೂಚಕಗಳನ್ನು ಅಂತ ಕರೀತಾರೆ. ಈಗ ನೋಡ್ರಿ, ಇವು ಸೂಚಕಗಳಿಂದ ಏನು ಗೊತ್ತಾಗ್ತದೆ ಅಂದ್ರೆ ಆಮ್ಲ ಯಾವ್ದ ಪ್ರತ್ಯಾಮ್ಲ ಯಾವ್ದ ಅಂತ ಗುರುತು ಹಿಡಿಬೋದು ನಾವು. ಅವುಗಳನ್ನು ಏನಂತ ಕರೀತಾರೆ? ರಾಸಾಯನಿಕ ಸೂಚಕಗಳು ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ತುಂಬ ವಿಧಗಳು ಬರ್ತಾವೆ. ಅದ್ರಾಗ ಪ್ರಥಮ ವಿಧ ಯಾವುದಂದ್ರೆ ನೈಸರ್ಗಿಕ ಸೂಚಕಗಳು. ನೈಸರ್ಗಿಕ ಸೂಚಕಗಳಂದ್ರೆ ಯಾವ? ನಿಸರ್ಗದಿಂದ ಅವು ದೊರೆತಿರ್ತಾವೆ. ಅವುಗಳು ಯಾವ್ಯಾವಂದ್ರೆ ಲಿಟ್ಮಸ್ ಕಾಗದ. ಲಿಟ್ಮಸ್ ಕಾಗದ ಒಂದು ನೈಸರ್ಗಿಕ ಸೂಚಕವಾಗಿದೆ. ಈ ನೈಸರ್ಗಿಕ ಲಿಟ್ಮಸ್ ಕಾಗದ ಆಮ್ಲಗಳನ್ನು ಹೆಂಗೆ ಸೂಚನೆ ಮಾಡ್ತಿದೆ ಅಂದ್ರೆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದನ್ನು ಏನಂತ ಕರೀತಾರೆ? ಅದು ಆಮ್ಲ ಆ ವಸ್ತು ಆಮ್ಲ ಅಂತ ಸೂಚನೆ ಮಾಡ್ತೈತಿ ಅಂತ ಹೇಳ್ತಾರೆ. ದಿನ್ ನೆಕ್ಸ್ಟ್ ಇವಾಗ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದನ್ನು ಏನಂತ ಕರೀತಾರೆ? ಪ್ರತ್ಯಾಮ್ಲ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಇವಾಗ ನೈಸರ್ಗಿಕ ಸೂಚಕಗಳಲ್ಲಿ ಎರಡನೇದು ಯಾವುದಂದ್ರೆ ಕೆಂಪು ಕ್ಯಾಬೇಜ್ನ ರಸ ಅಥವಾ ನೆರಳೆ. ಅದು ಯಾವ ಕಲರ್ದಾಗ ಇರ್ತೈತಿ ಅಂದ್ರೆ ನೆರಳೆ ಕಲರ್ದಾಗ ಇರ್ತೈತಿ. ಅದು ಕೆಂಪು ಕ್ಯಾಬೇಜ್ನ ರಸ ಆಮ್ಲದಲ್ಲಿ ಸೇರಿಸಿದಾಗ ಅದು ಯಾವ ಬಣ್ಣಕ್ಕೆ ಹೋಗ್ತೈತಿ? ಕೆಂಪು ಬಣ್ಣಕ್ಕೆ ಇರ್ತೈತಿ. ದೆನ್ ನೆಕ್ಸ್ಟ್ ಅದನ್ನು ಪ್ರತ್ಯಾಮ್ಲ ಜೊತೆಗೆ ಸೇರಿಸಿದಾಗ ಅದು ಯಾವ ಬಣ್ಣಕ್ಕೆ ತಿರುಗ್ತೈತಿ ಅಂದ್ರೆ ಹಸಿರು ಬಣ್ಣಕ್ಕೆ ಚೇಂಜ್ ಆಗ್ತೈತಿ. ಅದೇ ಥರ ಅರಿಶಿನ ಕೂಡ ಒಂದು ನೈಸರ್ಗಿಕ ಸೂಚಕವಾಗಿದೆ. ಇದನ್ನು ಆಮ್ಲ ಜೊತೆ ಸೇರಿಸಿದಾಗ ಯಾವುದೇ ಬದಲಾವಣೆ ಉಂಟಾಗಲ್ಲ. ಬಟ್ ಪ್ರತ್ಯಾಮ್ಲ ಜೊತೆಗೆ ಸೇರಿಸಿದಾಗ ನೋಡ್ರಿ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತೈತಿ. ಇವು ಮೂರು ಲಿಟ್ಮಸ್ ಕಾಗದ, ಕೆಂಪು ಕ್ಯಾಬೇಜಿನ ರಸ ಮತ್ತು ಅರಿಶಿನ, ಇವು ಮೂರು ನೈಸರ್ಗಿಕ ಸೂಚಕಗಳಾಗಿವೆ. ಇವು ನೈಸರ್ಗಿಕ ಸೂಚಕಗಳಂತ ಯಾವಂತ ನಿಮ್ಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ನಾವು ಗ್ರಾಣ ಸೂಚಕಗಳ ಬಗ್ಗೆ ನೋಡೋಣ. ಗ್ರಾಣ ಅಂದರೆ ಸ್ಮೆಲ್. ಇವಾಗ ನೋಡ್ಕೊಳ್ಳಿ, ಗ್ರಾಣ ಅಂದರೆ ವಾಸನೆ ಅಥವಾ ಸ್ಮೆಲ್. ಇವು ಗ್ರಾಣ ಸೂಚಕಗಳಂದ್ರೆ ಇವುಗಳನ್ನು ಆಮ್ಲ ಅಥವಾ ಪ್ರತ್ಯಾಮ್ಲಗಳೊಳಗೆ ಸೇರಿಸಿದಾಗ ಅವುಗಳ ಜೊತೆ ರಾಸಾಯನಿಕ ಕ್ರಿಯೆ ಒಳಪಟ್ಟು ಏನು ಮಾಡ್ತಾವಂದ್ರೆ ಬೇರೆ ವಾಸನೆಗಳನ್ನು ಉಂಟು ಮಾಡ್ತಾವೆ. ಅವುಗಳಿಗಿರ್ತಕ್ಕಂಥ ಸ್ಮೆಲ್ಗಿಂತ ಬೇರೆ ವಾಸನೆಗಳನ್ನು ಉಂಟು ಮಾಡ್ತಾವೆ ಅಥವಾ ಅವುಗಳ ವಾಸನೆಗಳನ್ನು ಕಳ್ಕೊಂಡ್ಬಿಡ್ತಾವೆ. ಅವುಗಳನ್ನು ಏನಂತ ಕರೀತಾರೆ? ಗ್ರಾಣ ಸೂಚಕಗಳು ಅಂತ ಕರೀತಾರೆ. ಇವಾಗ ಗ್ರಾಣ ಸೂಚಕಗಳಲ್ಲಿ ಫಸ್ಟ್ ಯಾವ್ದು ಬರ್ತದೆ ಅಂದ್ರೆ ಈರುಳ್ಳಿ ಏನು ಮಾಡ್ತೈತಿ? ಆಮ್ಲ ಜೊತೆಗೆ ವರ್ತನೆ ಮಾಡಿ ವಾಸನೆ ಹೆಂಗಿರ್ತೈತಿ ನೋಡು ಹಂಗೆ ಉಳಿಸ್ಕೊತೈತಿ. ಬಟ್ ಪ್ರತ್ಯಾಮ್ಲ ಜೊತೆಗೆ ವರ್ತನೆ ಮಾಡಿದಾಗ ವಾಸನೆಯನ್ನು ಕಳ್ಕೊಳ್ತೈತಿ. ಹಿಂಗೆ ವೆನಿಲ್ಲ ನೀವು ಕೇಳಿರ್ಬೋದು. ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಅಂತ ಕೇಳಿರ್ತೀರ. ಅದೇ ವೆನಿಲ್ಲಾ ಕೂಡ ಸೇಮ್ ಆಮ್ಲಗಳ ಜೊತೆಗೆ ವರ್ತನೆ ಮಾಡಿ ವಾಸನೆ ಹೆಂಗಿರ್ತೈತೋ ಹಂಗೆ ಉಳಿಸ್ಕೊತೈತಿ. ಬಟ್ ಪ್ರತ್ಯಾಮ್ಲಗಳ ಜೊತೆಗೆ ವರ್ತನೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ವಾಸನೆಯನ್ನು ಕಳ್ಕೊಳ್ತೈತಿ. ಪೂರ್ಣ ವಾಸನೆಯನ್ನು ನಿಂತು ಬಿಡ್ತೈತೆ ಅಂತಲ್ಲಿ. ಸೇಮ್ ಲವಂಗ ನೀವು ಮಸಾಲೆ ಪದಾರ್ಥ ಒಂದು ಲವಂಗ ಅದು ಕೂಡ ಸೇಮ ಆಮ್ಲಗಳ ಜೊತೆಗೆ ವರ್ತನೆ ಮಾಡಿ ಏನು ಮಾಡ್ತೈತಿ? ವಾಸನೆಯನ್ನು ಉಳಿಸ್ಕೊಳ್ತೈತಿ. ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತನೆ ಮಾಡಿ ವಾಸನೆಯನ್ನು ಕಳೆದುಕೊಳ್ತೈತಿ. ದೆನ್ ನೆಕ್ಸ್ಟ್ ಇವಾಗ ರಾಸಾಯನಿಕ ಸೂಚಕಗಳು ಅಂದ್ರೆ ಇವುಗಳ ರಾಸಾಯನಿಕ ಪದಾರ್ಥಗಳಿಂದ ತಯಾರು ಮಾಡಿರ್ತಾರೆ. ಇವು ನೈಸರ್ಗಿಕವಾಗಿ ದೊರೆತಿರೋದಿಲ್ಲ. ಇವುಗಳಿಂದ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಹೆಂಗಂತಂದು ಸೂಚನೆ ಮಾಡೋದು ಹೆಂಗಂದ್ರೆ ಪಿನಾಪ್ತಲಿನ್ ಅಂತ ಒಂದು ಬರ್ತದೆ. ಪಿನಾಪ್ತಲಿನ್ ಕೂಡ ಒಂದು ರಾಸಾಯನಿಕ ಸೂಚಕವಾಗಿದೆ. ಇದನ್ನು ಆಮ್ಲಗಳ ಜೊತೆಗೆ ಸೇರಿಸಿದಾಗ ಅಥವಾ ವರ್ತನೆ ಮಾಡೋಕೆ ಬಿಟ್ಟಾಗ ಅದೇನು ಮಾಡ್ತದಂದ್ರೆ ತನ್ನ ಕಲರ್ನ ಕಳ್ಕೊಂಡ್ಬಿಡುತ್ತೆ. ಪಿನಾಪ್ತಲಿನ್ ಯಾವಾಗೂ ಏನನ್ನು ಸೂಚನೆ ಮಾಡ್ತದಂದ್ರೆ ಪ್ರತ್ಯಾಮ್ಲಗಳನ್ನು ಸೂಚನೆ ಮಾಡ್ತದೆ. ಅದು ಪ್ರತ್ಯಾಮ್ಲಕ್ಕೆ ಸೇರಿಸಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬರುತ್ತೆ. ಅದೇ ಪಿನಾಪ್ತಲಿನ ಆಮ್ಲಗಳಿಗೆ ಸೇರಿಸಿದಾಗ ಅದು ಬಣ್ಣರಹಿತ ಅಂದ್ರೆ ಕಲರ್ ಕಳ್ಕೊಂಡ್ಬಿಡುತ್ತೆ. ಸೇಮ್ ಮತ್ತು ಮಿಥೈಲ್ ಆರೆಂಜ್ ಅನ್ನೋದು ಕೂಡ ಒಂದು ರಾಸಾಯನಿಕ ಸೂಚಕವಾಗಿದೆ. ಮತ್ತು ಅದು ಆಮ್ಲಗಳಲ್ಲಿ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ಬರುತ್ತೆ ಮತ್ತು ಪ್ರತ್ಯಾಮ್ಲಗಳಿಗೆ ಸೇರಿಸಿದಾಗ ಹಳದಿ ಬಣ್ಣಕ್ಕೆ ಬರುತ್ತೆ. ಇದರಲ್ಲಿ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಮಿಥೈಲ್ ಆರೆಂಜ್ ಬಗ್ಗೆ ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ಲಿಟ್ಮಸ್ ಕಾಗದ ಏನೈತೋ ಇದ್ರ ಬಗ್ಗೆ ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಇವೆರಡೂ ಚೆನ್ನಾಗಿ ನೋಡ್ಕೊಳ್ಳಿ, ಇವೆರಡು ಇಂಪಾರ್ಟೆಂಟ್ ಅದಾವ. ಇವಾಗ ನಾವು ಮೇನ್ ಪಾಯಿಂಟ್ ಕಡೆ ಹೋಗೋಣ.
ಯಾವುದಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು. ರಾಸಾಯನಿಕ ಗುಣಗಳಂದ್ರೆ ಏನು? ಅವು ಬೇರೆ ವಸ್ತುಗಳ ಜೊತೆಗೆ ಅಥವಾ ಲೋಹಗಳ ಜೊತೆಗೆ ಅಥವಾ ಅಲೋಹಗಳ ಜೊತೆಗೆ ವರ್ತನೆ ಮಾಡಿ ಯಾವ ರೀತಿ ಉತ್ಪನ್ನಗಳನ್ನು ಕೊಡ್ತಾವೆ ಅನ್ನೋದು ತಿಳಿಸ್ಕೊಡೋದೇ ಏನಂತಾರೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು ಅಂತ ಕರೀತಾರೆ. ಫಸ್ಟ್ನೇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳಲ್ಲಿ ಏನಂದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತನೆ ಮಾಡಿದಾಗ ಯಾವ ರೀತಿ ಉತ್ಪನ್ನಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಅವುಗಳು ಏನು ಮಾಡ್ತಾವಂದ್ರೆ ಲವಣಗಳನ್ನು ಉಂಟು ಮಾಡ್ತಾವೆ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತೈತಿ. ಇವಾಗ ಗೊತ್ತಾಗಿರಬೇಕು. ಲೋಹಗಳು ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಆ ಲೋಹಗಳೊಂದಿಗೆ ವರ್ತನೆ ಮಾಡಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನು ಮಾಡ್ತಾವೆ ಅಂತಂದ್ರೆ ಲವಣಗಳನ್ನು ಉಂಟು ಮಾಡ್ತಾವೆ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ. ಇವಾಗ ನೋಡ್ರಿ, H2SO4 ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರೀತಾರೆ, ಸಲ್ಫ್ಯೂರಿಕ್ ಆಮ್ಲ ಅಂತ ಕರೀತಾರೆ. ಅದು Zn ಅಂದ್ರೆ ಜಿಂಕ್ ಜೊತೆಗೆ ವರ್ತನೆ ಮಾಡಿದಾಗ, ಜಿಂಕ್ ಅಂದ್ರೆ ಸತುವಿನ ಜೊತೆಗೆ ವರ್ತನೆ ಮಾಡಿದಾಗ ZnSO4 ಅನ್ನು ಬಿಡುಗಡೆ ಮಾಡ್ತದೆ. ZnSO4 ಅನ್ನೋದು ಒಂದು ZnSO4 ಅಂದ್ರೆ ಸತುವಿನ ಸಲ್ಫೇಟ್, ಇದೊಂದು ಲವಣವಾಗಿದೆ ಮತ್ತು ಹೈಡ್ರೋಜನ್ನ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಹಂಗೆ ಸೇಮ್ NaOH ಇದೊಂದು ಪ್ರತ್ಯಾಮ್ಲ. NaOH ಒಂದು ಪ್ರತ್ಯಾಮ್ಲವಾಗಿದೆ. ಅದು ಸತುವಿನ ಜೊತೆಗೆ ವರ್ತನೆಗೆ ಒಳಪಟ್ಟಾಗ ಒಂದು ಲವಣವನ್ನು ಉತ್ಪನ್ನ ಮಾಡುತ್ತೆ. Na2ZnO2 ಅನ್ನು ಉತ್ಪನ್ನ ಮಾಡಿ ನೆಕ್ಸ್ಟ್ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಇವಾಗ ಉದಾಹರಣೆಗಳ ಪ್ರಕಾರ ನಿಮ್ಗೆ ಗೊತ್ತಾಯಿತು ಏನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತನೆ ಮಾಡಿದಾಗ ಏನು ಮಾಡ್ತಾವೆ? ಒಂದು ಲವಣವನ್ನು ಉಂಟು ಮಾಡ್ತಾವೆ, ಇನ್ನೊಂದು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತಾವೆ ಅನ್ನೋದು ನೋಡ್ಕೊಳ್ರಿ. ಮತ್ತು ಇವು ಎರಡು ಉದಾಹರಣೆಗಳನ್ನು ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಂಬಿಡ್ರಿ. ದೆನ್ ನೆಕ್ಸ್ಟ್ ಇವಾಗ ಆ ಹೈಡ್ರೋಜನ್ ಅನಿಲವನ್ನು ಹೆಂಗೆ ಬಿಡುಗಡೆ ಮಾಡ್ತೈತಿ ಅನ್ನೋದನ್ನು ಒಂದು ಪ್ರಯೋಗದ ಮುಖಾಂತರ ನಾವು ನೋಡೋಣ. ಪ್ರಯೋಗದ ಮುಖಾಂತರ ನಾವು ಹೆಂಗೆ ನೋಡೋದಂದ್ರೆ, ಇಲ್ಲಿ ಪ್ರಯೋಗದ ಚಿತ್ರ ಇಲ್ಲಿ ಐತಿ ನೋಡ್ರಿ. ಪ್ರಯೋಗದ ಚಿತ್ರ ಐತಿ. ಈಗಿನ ನಾವು ನೋಡಿದ್ದೀವಿ ಇಲ್ಲಿ ನೋಡ್ರಿ, ಯಾವುದಂತಂದ್ರೆ ಇದ್ರದ ಪ್ರಯೋಗ ನೋಡ್ರಿ. ಸಲ್ಫ್ಯೂರಿಕ್ ಆ್ಯಸಿಡನ್ನು ಸತುವಿನ ಜೊತೆಗೆ ವರ್ತನೆಗೆ ಬಿಟ್ಟಾಗ ಅದು ಯಾವ ರೀತಿಯ ಲವಣಗಳನ್ನು ಉಂಟು ಮಾಡ್ತೈತಿ ಮತ್ತು ಹೈಡ್ರೋಜನ್ ಅನಿಲವನ್ನು ಹೆಂಗೆ ಬಿಡುಗಡೆ ಮಾಡ್ತೈತಿ ಅನ್ನೋದನ್ನು ಒಂದು ಪ್ರಯೋಗದ ಮುಖಾಂತರ ತಿಳಿಸಿದಾಗ ಹೆಂಗೆ ಪ್ರಯೋಗ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ಇದು ಡಯಾಗ್ರಾಮ್ನಲ್ಲಿ ನೋಡ್ರಿ, ಒಂದು ಪ್ರಣಾಳ ಐತಿ. ಆ ಪ್ರಣಾಳದಾಗ ಏನು ಹಾಕಿದ್ದಾರೆ ಅಂದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್. ಇಲ್ಲಿ ನೋಡ್ರಿ ಸಲ್ಫ್ಯೂರಿಕ್, ಅದು ಎಂಥ ಸಲ್ಫ್ಯೂರಿಕ್ ಆ್ಯಸಿಡ್? ಸಾರರಿಕ್ತ ಅಂತಂದ್ರೆ ಅದು ಸ್ಟ್ರಾಂಗ್ ಇಲ್ಲ, ಅದನ್ನು ನೀರಿನಾಗ ಮಿಶ್ರಣ ಮಾಡಿ ವೀಕ್ ಮಾಡಿದ್ದಾರೆ. ಆ ವೀಕ್ ಮಾಡಿದಂತಕ್ಕಂತಹ ಸಲ್ಫ್ಯೂರಿಕ್ ಆ್ಯಸಿಡ್ನೊಂದಿಗೆ ಸತುವಿನ ಚೂರುಗಳನ್ನು ಹಾಕಿದಾಗ, ZN ಚೂರುಗಳ ಇಲ್ಲಿ ನೋಡ್ರಿ, ಇವೇನು ಕೆಳಗದ ನೋಡಿವ ಇವು ಡಾಟ್ಗಳ, ಇವೆಲ್ಲ ಸತುವಿನ ಚೂರುಗಳು. ಆ ಸತುವಿನ ಚೂರನ್ನ ಜಸ್ಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಒಳಗಡೆ ಬಿಟ್ಟಾಗ ಅದೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ ಅಂದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇಲ್ಲಿ ನೋಡ್ರಿ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬರ್ಲಾಕತ್ತವು. ಆ ಗುಳ್ಳೆಗಳನ್ನು ಇಲ್ಲಿ ಒಂದು ನಿರ್ಗಮನಾಳ ಅಂದ್ರೆ ಒಂದು ಪೈಪ್ನ ಮುಖಾಂತರ ಹಂಗೆ ಹರಿಬಿಟ್ಟು ಅವುಗಳನ್ನು ಏನು ಮಾಡೋದತ್ತಂದ್ರೆ ನೆಕ್ಸ್ಟ್ ಕೆಳಗಡೆ ಒಂದು ಸಾಬೂನಿನ ದ್ರಾವಣವನ್ನು ಹಾಕಿ ಆ ಪೈಪ್ನನ್ನು ಸಾಬೂನಿನ ದ್ರಾವಣ ಒಳಗಡೆ ಬಿಡಬೇಕು. ಆವಾಗ ಸಾಬೂನಿನ ದ್ರಾವಣದೊಳಗಡೆ ಆ ಹೈಡ್ರೋಜನ್ ಅನಿಲ ಬಂದು ಆ ಹೈಡ್ರೋಜನ್ ಅನಿಲಗಳು ಸಾಬೂನಿನ ದ್ರಾವಣದೊಂದಿಗೆ ಆ ಅನಿಲ ಏನಿರ್ತದೆ ಹೈಡ್ರೋಜನ್ನ ಗುಳ್ಳೆಗಳನ್ನು ಉಂಟು ಮಾಡ್ತದೆ, ಸಾಬೂನಿನ ಗುಳ್ಳೆಗಳನ್ನು ಉಂಟು ಮಾಡ್ತೈತೆ. ಆ ಸಾಬೂನಿನ ಗುಳ್ಳೆಗಳನ್ನು ನಾವು ಏನು ಮಾಡೋದು, ಉರಿತಿರೋ ಮೇಣದ ಬತ್ತಿಗೆ ಅದನ್ನು ಹಚ್ಚಿದಾಗ ಏನು ಮಾಡ್ತೈತೆ ಅಂದ್ರೆ ಅದು ಪಪ್ ಎಂಬ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಏನು ಮಾಡ್ತೈತೆ ಅಂದ್ರೆ ಬೆಂಕಿ ಹತ್ಕೋತೈತೆ, ಅಂದ್ರೆ ಸ್ವಲ್ಪ ಸ್ಫೋಟ ಆದಂಗೆ ಆಗ್ತೈತಿ ಅನ್ನೋದು ಇದರದ ಒಂದು ಚಿಕ್ಕ ಪ್ರಯೋಗ ಆಗೈತಿ. ಈ ಹೆಂಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತೈತೆ ಅನ್ನೋದರ ಮೇಲೆ ಇದು ಒಂದು ಪ್ರಯೋಗ ಐತಿ. ಇದನ್ನು ಒಂದು ಸರಿ ಡಯಾಗ್ರಾಮ್ ನೋಡ್ಕೊಡ್ರಿ, ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತೈತಿ. ಇದನ್ನು ವಿವರಣೆಯನ್ನು ಮಾಡಿದ್ದೇನೆ. ನೆಕ್ಸ್ಟ್ ಇವಾಗ ನಾವು ಮುಂದಿನ ಕಡೆ ಹೋಗೋಣ. ಇಲ್ಲಿ ನೋಡ್ರಿ, ಅದರದ್ದು ಉದಾಹರಣೆ ಐತಿ. ಸಾಬೂನಿನ ದ್ರಾವಣದೊಳಗಡೆ ಸಾಬೂನಿನ ದ್ರಾವಣದೊಳಗೆ ಮೂಲಕ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಅವುಗಳು ಗುಳ್ಳೆಗಳಾಗಿ ಬರ್ತಾವೆ. ಅದನ್ನು ಮೇಣದ ಬತ್ತಿಯ ಜ್ವಾಲೆಗೆ ತಂದಾಗ ಪಾಪ್ ಎಂಬ ಶಬ್ದದೊಂದಿಗೆ ತಟ್ಟನೆ ಹೊತ್ತಿ ಉರಿದು ಹೋಗುತ್ತದೆ. ಯಾಕಂತಂದ್ರೆ ಹೈಡ್ರೋಜನ್ ಒಂದು ಏನಂದ್ರೆ ದಹ್ಯಶೀಲ ವಸ್ತು, ಅಂದ್ರೆ ಉರಿಯುವಂಥ ವಸ್ತು. ಅದಕ್ಕೋಸ್ಕರ ಅದೇನು ಮಾಡ್ತೈತಿ, ಸ್ಫೋಟ ಆಗ್ತೈತಿ, ಅಂದ್ರೆ ಹೊತ್ತಿ ಉರಿತೈತಿ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ.
ದೆನ್ ನೆಕ್ಸ್ಟ್ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಆಮ್ಲಗಳ ವರ್ತನೆ. ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಜೊತೆಗೆ ಆಮ್ಲ ಹೆಂಗೆ ವರ್ತನೆ ಮಾಡ್ತೈತಿ ಅನ್ನೋದನ್ನು ಇವಾಗ ನಾವು ನೋಡ್ಕೊಳ್ಳೋಣ. ಇದು ನೋಡ್ರಿ, ಉದಾಹರಣೆ ಒಂದು, ಇಲ್ಲಿ ಲೋಹದ ಕಾರ್ಬೋನೇಟ್ ಐತಿ ನೋಡ್ರಿ. ಯಾವುದ? ಸೋಡಿಯಂ ಕಾರ್ಬೋನೇಟ್ ಐತಿ. ಸೋಡಿಯಂ ಕಾರ್ಬೋನೇಟ್ ಒಂದು ಲೋಹದ ಕಾರ್ಬೋನೇಟ್ ಆಗೈತಿ. ಅದು ಯಾವುದ್ರ ಜೊತೆ ವರ್ತನೆ ಮಾಡಾಯ್ತಂದ್ರೆ ಆಮ್ಲ ಅಂದ್ರೆ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಜೊತೆಗೆ ವರ್ತನೆ ಮಾಡಿದಾಗ ಏನು ಮಾಡ್ತೈತಿ ಅಂದ್ರೆ ಲವಣ NaCl ಅಂತಂದ್ರೆ ಏನ? ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನ? ಉಪ್ಪು. ಅದನ್ನೇ ಲವಣ ಅಂತ ಕರೀತಾರೆ. ಅದನ್ನು ಬಿಡುಗಡೆ ಮಾಡಿ ಪ್ಲಸ್ ಏನು ಮಾಡ್ತೈತಿ? ನೀರನ್ನು ಬಿಡುಗಡೆ ಮಾಡ್ತೈತಿ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೈತಿ. ಅದು ಏನಂದ್ರೆ ಲೋಹದ ಕಾರ್ಬೋನೇಟ್ ಜೊತೆ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಆಮ್ಲಗಳು ವರ್ತನೆ ಮಾಡಿದಾಗ ಒಂದು ಲವಣವನ್ನು ಬಿಡುಗಡೆ ಮಾಡ್ತಾವೆ, ಇನ್ನೊಂದೇನ ನೀರನ್ನು ಉತ್ಪನ್ನ ಮಾಡ್ತೈತಿ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡ್ತೈತಿ. ಇದನ್ನೆಷ್ಟು ತಿಳ್ಕೊಂಬಿಡ್ರಿ. ಇಲ್ಲಿ ಸೇಮ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಏನ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪರಿವರ್ತನೆ ಮಾಡಿ ವರ್ತಿಸಿದಾಗ ಏನು ಮಾಡ್ತೈತಿ ಅಂದ್ರೆ ಯಾವ್ಯಾವ ಉತ್ಪನ್ನಗಳನ್ನು ಉಂಟು ಮಾಡ್ತೈತಿ ಅಂದ್ರೆ ಒಂದು ಸೋಡಿಯಂ ಕ್ಲೋರೈಡನ್ನು ಉಂಟು ಮಾಡ್ತೈತಿ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೈತಿ. ಇಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿರ್ತೈತಿ, ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಸುಣ್ಣದ ತಿಳಿನೀರು ಅಂದರೆ ಏನು? CaOH ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ನಾವು ಹಾಯಿಸಿ ಬಿಟ್ಟಾಗ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತದೆ. ಅಲ್ಲಿಯೂ ಕೂಡ ರಾಸಾಯನಿಕ ಕ್ರಿಯೆ ಉಂಟಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತೈತಿ. ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗಿ ಮತ್ತೇನ ನೀರನ್ನು ಬಿಡುಗಡೆ ಮಾಡ್ತೈತಿ. ಆ ನೀರನ್ನು ಬಿಡುಗಡೆ ಮಾಡ್ತೈತಿ. ದೆನ್ ನೆಕ್ಸ್ಟ್ ಅದೇ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿರ್ತೈತಿ, ಆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಮತ್ತೆ ನೆಕ್ಸ್ಟ್ ನಾವೇನು ನೀರಿನ ಜೊತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತನೆ ಮಾಡಿದಾಗ ಅದು ಜಲವಿಲೀನಗೊಳ್ಳತಕ್ಕಂತಹ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಪರಿವರ್ತನೆ ಒಳಗೊಂಡಿರ್ತೈತಿ. ಮೊದಲು ಯಾವುದಾಗಿರ್ತೈತಿ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಷ್ಟೇ ಆಗಿರ್ತೈತಿ. ಆಮೇಲೆ ಅದನ್ನು ನೀರಿನ ಜೊತೆಗೆ ಮತ್ತು ಇನ್ನೊಂದು ಸಾರಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತನೆ ಮಾಡಕ್ಕೆ ಬಿಟ್ಟಾಗ ಅಥವಾ ಅದನ್ನು ನೀರಿನಲ್ಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೂಲಕ ಹಾಯಿಸಿ ಬಿಟ್ಟಾಗ ಅದು ಏನಾಗ್ತೈತೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತೈತೆ ಅಂತ ನಾವು ಹೇಳೋಣ. ಮತ್ತು ಅಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಅಂದ್ರೆ ಏನ? ಬಿಳಿಯ ಬಣ್ಣದ ಒಂದು ವಸ್ತುವಾಗಿ ತಯಾರಾಗಿರ್ತೈತಿ. ಆ ಬಿಳಿಯ ಬಣ್ಣದ ಪ್ರಕ್ಷೇಪ ಇದ್ದದ ಆ ಬಿಳಿಯ ಬಣ್ಣವನ್ನು ಕಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಕಲ್ಲಿನ ಥರ ಆಗಿರ್ತೈತಿ, ಅದು ಸಾಲಿಡ್ ವಸ್ತುವಾಗಿ ಬದಲಾವಣೆ ಆಗಿರ್ತೈತಿ. ಅದೇನಾಗಿರ್ತೈತಿ? ನೀರಿನಲ್ಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಮತ್ತು ನಾವು ಏನೋ ವರ್ತನೆ ಮಾಡ್ಲಿಕ್ಕೆ ಬಿಟ್ಟಾಗ ಅದೇನಾಗ್ತೈತಿ ಅಂದ್ರೆ ಅದು ಬಿಳಿಯ ಬಣ್ಣದ ಪ್ರಕ್ಷೇಪ ಇದ್ದದ ಮರೆಯಾಗಿ ಹೋಗ್ಬಿಡ್ತೈತಿ ಅಂತ ಹೇಳೋಣ. ದೆನ್ ನೆಕ್ಸ್ಟ್ ಇವಾಗ ನಾವು ತಟಸ್ಥೀಕರಣ ಕ್ರಿಯೆಯನ್ನು ನೋಡೋಣ. ತಟಸ್ಥೀಕರಣ ಕ್ರಿಯೆಯಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಮೇನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತನೆ ಮಾಡ್ತಾವೆ. ಇಲ್ಲಿ ನೋಡ್ರಿ, ಇದು NaOH ಅನ್ನೋದು ಒಂದು ಪ್ರತ್ಯಾಮ್ಲ, HCl ಅನ್ನೋದು ಒಂದು ಆಮ್ಲ. NaOH ಅನ್ನೋದು ಸೋಡಿಯಂ ಹೈಡ್ರಾಕ್ಸೈಡ್, ಇದೊಂದು ಪ್ರತ್ಯಾಮ್ಲ ಆಗೈತಿ. HCl ಹೈಡ್ರೋಜನ್ ಕ್ಲೋರೈಡ್ ಅನ್ನೋದೊಂದು ಆಮ್ಲ ಆಗೈತಿ. ಇವೆರಡು ವರ್ತನೆ ಮಾಡಿದಾಗ ಏನೇನು ಬಿಡುಗಡೆ ಮಾಡ್ತಾವೆ ಅಂದ್ರೆ ಒಂದು ಲವಣವನ್ನು ಬಿಡುಗಡೆ ಮಾಡ್ತಾವೆ, ಇನ್ನೊಂದು ನೀರನ್ನು ಬಿಡುಗಡೆ ಮಾಡ್ತಾವೆ. ಇಲ್ಲಿ ನೋಡ್ರಿ, NaCl ಒಂದು ಲವಣ, H2O ಅನ್ನೋದೊಂದು ನೀರು. ಇದನ್ನು ಏನಂತ ಕರೀತಾರೆ ಅಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಈ ಕ್ರಿಯೆಯಲ್ಲಿ ಯಾಕೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ? ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಆಮ್ಲೀಯ ವಸ್ತುಗಳು ಕೂಡ ಬಿಡುಗಡೆ ಆಗಲ್ಲ, ಇನ್ನೊಂದು ಯಾವುದೇ ರೀತಿಯಾದಂಥ ಪ್ರತ್ಯಾಮ್ಲ ವಸ್ತುಗಳು ಕೂಡ ಬಿಡುಗಡೆ ಆಗಲ್ಲ. ಅವು ಬಿಡುಗಡೆ ಆಗಿರ್ತಕ್ಕಂಥ ವಸ್ತುಗಳ pH ಏನಾಗಿರ್ತೈತಿ? 7 ಅಂದ್ರೆ ತಟಸ್ಥಗಳು ಒಳಗೊಂಡಿರ್ತೈತಿ. ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ? ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ತಟಸ್ಥೀಕರಣ ಕ್ರಿಯೆ ಅನ್ನೋದು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಬೀಳೋ ಚಾನ್ಸಸ್ ಜಾಸ್ತಿ ಐತಿ. ಇದು ಇಂಪಾರ್ಟೆಂಟ್ ಐತಿ, ಅದನ್ನು ಒಂದ್ಸರಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ನಾವು ಯಾವುದನ್ನು ನೋಡ್ಕೊಳ್ಳೋದಂದ್ರೆ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ವರ್ತನೆ ಮಾಡಿ ಏನೇನು ಬಿಡುಗಡೆ ಮಾಡ್ತಾವತ್ತಂದ್ರೆ ಇವು ಸೇಮ್ ಒಂದು ಲವಣವನ್ನು ಉಂಟು ಮಾಡ್ತಾವೆ, ಇನ್ನೊಂದು
ನೀರನ್ನು ಉಂಟು ಮಾಡ್ತಾವೆ. ಇಲ್ಲಿ ನೋಡ್ರಿ CuO ಅನ್ನೋದು ಒಂದು ಲೋಹೀಯ ಆಕ್ಸೈಡ್ ಆಗೈತಿ, HCl ಅನ್ನೋದು ಒಂದು ಆಮ್ಲ ಆಗೈತಿ. ಇವೆರಡು ಪರಸ್ಪರ ಒಂದಕ್ಕೊಂದು ಏನು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ಏನಾಗ್ತಾವತ್ತಂದ್ರೆ ಒಂದು ಲವಣ CuCl ಅಂದರೆ ಏನು ತಾಮ್ರದ ಕ್ಲೋರೈಡನ್ನು ಉಂಟು ಮಾಡ್ತೈತಿ, ಇನ್ನೊಂದೇನ ನೀರನ್ನು ಉತ್ಪತ್ತಿ ಮಾಡ್ತೈತಿ. ಇಲ್ಲಿ ಲೋಹೀಯ ಆಕ್ಸೈಡ್ಗಳನ್ನು ಇಲ್ಲಿ ಏನು ಲೋಹೀಯ ಆಕ್ಸೈಡ್ಗಳು ಇರ್ತಾವಲ್ಲ ಅವುಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿಯೂ ಕೂಡ ಒಂದು ತಟಸ್ಥೀಕರಣ ಕ್ರಿಯೆ ಆದಂಗೆ ಇಲ್ಲಿ ಲೋಹೀಯ ಆಕ್ಸೈಡ್ಗಳು ಯಾವ ರೀತಿ ವರ್ತನೆ ಮಾಡ್ತಾವಂದ್ರೆ ಪ್ರತ್ಯಾಮ್ಲದ ಥರ ವರ್ತನೆ ಮಾಡಿ ಏನನ್ನು ಬಿಡುಗಡೆ ಮಾಡ್ತಾವೆ, ಒಂದು ಲವಣವನ್ನು ಇನ್ನೊಂದು ನೀರನ್ನು ಬಿಡುಗಡೆ ಮಾಡ್ತಾವೆ. ಅದಕ್ಕೋಸ್ಕರ ಈ ಲೋಹೀಯ ಆಕ್ಸೈಡ್ಗಳನ್ನು ಏನಂತ ಕರಿಬೋದು ನಾವು, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಂತ ಕರಿಬೋದು. ದೆನ್ ನೆಕ್ಸ್ಟ್ ಇವಾಗ ನೋಡ್ಕೊಂಡು ಹೋಗ್ರಿ, ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ಅಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲ ಜೊತೆಗೆ ವರ್ತನೆ ಮಾಡಕ್ಕೆ ಬಿಟ್ಟಾಗ ಅದು ಏನು ಮಾಡ್ತೈತಿ, ಸೇಮ ಒಂದು ಲವಣವನ್ನು ಬಿಡುಗಡೆ ಮಾಡ್ತೈತಿ, ಇನ್ನೊಂದು ನೀರನ್ನು ಬಿಡುಗಡೆ ಮಾಡ್ತೈತಿ. ಇದು ಕೂಡ ಒಂಥರ ತಟಸ್ಥೀಕರಣ ಕ್ರಿಯೆ ಇದ್ದಂಗೆ. ಇಲ್ಲಿ ಅಲೋಹೀಯ ಆಕ್ಸೈಡ್ಗಳು ಏನದಾವೋ ಆ ಅಲೋಹೀಯ ಆಕ್ಸೈಡ್ಗಳನ್ನು ಏನಂತ ಕರಿಬೋದು ನಾವು ಇಲ್ಲಿ, ಆಮ್ಲೀಯ ಆಕ್ಸೈಡ್ಗಳು. ಯಾಕಂತಂದ್ರೆ ಅವು ಆಮ್ಲಗಳ ಥರ ವರ್ತನೆ ಮಾಡಿ ಇಲ್ಲಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾವೆ. ಅದಕ್ಕೋಸ್ಕರ ಇಲ್ಲಿ ಆ ಅಲೋಹೀಯ ಆಕ್ಸೈಡ್ಗಳನ್ನು ಏನಂತ ಕರಿಬೋದು ನಾವು, ಆಮ್ಲೀಯ ಆಕ್ಸೈಡ್ಗಳಂತ ಕರಿಬೋದು. ಇಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್ ಏನೈತಿ ಇದನ್ನು ಆಮ್ಲೀಯ ಆಕ್ಸೈಡ್ ಅಂತ ನಾವು ಕರಿಬೋದು. ಯಾಕಂತಂದ್ರೆ ಇಲ್ಲಿ ಅದು ಆಮ್ಲದ ಥರ ವರ್ತನೆ ಮಾಡ್ತೈತಿ. ಇವಾಗ ನೆಕ್ಸ್ಟ್ ನಾವು ಒಂದು ಪ್ರಯೋಗದ ಕಡೆ ಹೋಗೋಣ. ಏನು ಪ್ರಯೋಗ ಅಂತಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳು ವಿದ್ಯುತ್ ವಾಹಕಗಳಾಗಿವೋ ಇಲ್ಲೋ ಅಂತ. ಒಂದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳು ಅಂದರೆ ಅವುಗಳ ನೀರಿನ ಜೊತೆ ಮಿಕ್ಸ್ ಮಾಡಾಗ ಅವು ವಿದ್ಯುತ್ತನ್ನು ಬಿಡುಗಡೆ ಮಾಡ್ತೈತೋ ಇಲ್ಲಂದ್ರೆ ಇಲ್ಲೋ, ಅಂದ್ರೆ ವಿದ್ಯುತ್ತನ್ನು ಹರಿಬಿಡ್ತೈತೋ ಇಲ್ಲೋ ಅನ್ನೋದನ್ನು ಇಲ್ಲಿ ನಾವು ಒಂದು ಪ್ರಯೋಗದ ಮುಖಾಂತರ ನೋಡೋಣ. ಇಲ್ಲಿ ಪ್ರಯೋಗದಲ್ಲಿ ಏನೇನು ಮಾಡಿದ್ದಾರೆ ಅಂತಂದ್ರೆ ನೋಡ್ರಿ, ಸಾರರಹಿತ HCl ದ್ರಾವಣ. ಸಾರರಹಿತ HCl ದ್ರಾವಣ ಅಂತಂದ್ರೆ ಏನು, ಹೈಡ್ರೋಜನ್ ಕ್ಲೋರೈಡ್ದು ಒಂದು ದ್ರಾವಣ, ಒಂದು ಆಮ್ಲೀಯ ದ್ರಾವಣ. ಅದನ್ನೇನು ಮಾಡಿದ್ದಾರೆ ಅಂದ್ರೆ ವೀಕ್ ಮಾಡಿದ್ದಾರೆ, ನೀರನ್ನು ಹಾಕಿ ವೀಕ್ ಮಾಡಿದ್ದಾರೆ. ಆ ವೀಕ್ ಮಾಡಿದಂಥ ನೀರಿನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ 2 ಮೊಳೆಗಳನ್ನು ಬಿಟ್ಟಿದ್ದಾರೆ, ಅವುಗಳನ್ನು ಬೇರೆ ಬೇರೆ ಕಡೆ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದೇನ ಮೇಲೊಂದು ಬ್ಯಾಟ್ರಿಯನ್ನು ಕುಣಿಸಿದ್ದಾರೆ, ಮತ್ತು ಇನ್ನೊಂದು ಬಲ್ಬನ್ನು ಕುಣಿಸಿ ಬಿಟ್ಟಿದ್ದಾರೆ. ಆ ದ್ರಾವಣದಲ್ಲಿ ಅಲ್ಲಿ ಏನು ಬ್ಯಾಟ್ರಿ ಮತ್ತು ಇದನ್ನು ಕುಣಿಸಿರ್ತಾರಲ್ಲ ಅವು ಏನು ಮಾಡ್ತಾವೆ, ಸಾರರಹಿತ HCl ದ್ರಾವಣದಲ್ಲಿ ಆ ಹೈಡ್ರೋಜನ್ ಏನು ಹೈಡ್ರೋಜನ್ ಕ್ಲೋರೈಡ್ ಏನು ಆಮ್ಲ ಐತಲ್ಲ ಅದು H+ ಅಯಾನುಗಳನ್ನು ಉಂಟು ಮಾಡ್ತೈತಿ. ಆ H+ ಅಯಾನುಗಳನ್ನು ಉಂಟು ಮಾಡಿ ಅದೇನು ಮಾಡ್ತೈತಿ, ಆ ದ್ರಾವಣದಲ್ಲಿ ಕರೆಂಟ್ ಪಾಸ್ ಆಗಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅದಕ್ಕೋಸ್ಕರ ಅವುಗಳು ಅಲ್ಲಿ ಮೇಲೆ ಇರ್ತಕ್ಕಂಥ ಬಲ್ಬ್ ಉರಿತೈತಿ. ಮತ್ತು ಇದನ್ನು ಏನಂತ ಕರಿಬೋದು ನಾವು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಒಂದು ವಿದ್ಯುತ್ ವಾಹಕಗಳ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ದ್ರಾವಣಗಳು, ಸ್ಪೆಷಲಿ ದ್ರಾವಣಗಳು. ಕುಲ್ಲ ಹಂಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಐತಂದ್ರೆ ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ದೇನೆ ನೀವು ಹಂಗೆ ಕರೆಂಟ್ ಪಾಸ್ ಆಗ್ತೈತೆ ಅಂದ್ರೆ ಅದು ಆಗಂಗಿಲ್ಲ. ಅವುಗಳನ್ನು ನೀರಿನ ಜೊತೆ ಮಿಕ್ಸ್ ಮಾಡಬೇಕು. ಅವಾಗ ಏನಾಗ್ತೈತಿ ಅಂದ್ರೆ ಅದು ವಿದ್ಯುತ್ ವಾಹಕಗಳಾಗಿವೆ, ವಿದ್ಯುತ್ತನ್ನು ಹರಿಬಿಡ್ತಾವೆ. ದೆನ್ ನೆಕ್ಸ್ಟ್ ಇವಾಗ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನೋಡ್ರಿ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳನ್ನು ನೀರಿನಲ್ಲಿ ಅಯಾನುಗಳನ್ನು ಉಂಟು ಮಾಡೋಂಗಿಲ್ಲ. ಯಾಕೆ ಅಯಾನುಗಳನ್ನು ಉಂಟು ಮಾಡೋಂಗಿಲ್ಲ, ಅವುಗಳು ಅಯಾನುಗಳನ್ನು ಹೊಂದಿರಲ್ಲ, ಅದಕ್ಕೋಸ್ಕರ ಉಂಟು ಮಾಡೋಂಗಿಲ್ಲ. ಆ ಗ್ಲೂಕೋಸ್ನ ಮಿಶ್ರಣ ಮತ್ತು ಆಲ್ಕೋಹಾಲ್ನ ಮಿಶ್ರಣಗಳು ಯಾವತ್ತೂ ವಿದ್ಯುತ್ ಬಲ್ಬನ್ನು ಬೆಳಗೋಕೆ ಬಿಡಲ್ಲ. ಯಾಕಂತಂದ್ರೆ ಅವು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡೋದಿಲ್ಲ, ಯಾಕಂದ್ರೆ ವಿದ್ಯುತ್ತನ್ನು ಹರಿಯೋಕೆ ಬಿಡಲ್ಲ. ಅದಕ್ಕೋಸ್ಕರ ಅವುಗಳು ವಿದ್ಯುತ್ ಅವಾಹಕಗಳಾಗಿವೆ ಅಂತ ನಾವು ಹೇಳೋಣ. ದೆನ್ ನೆಕ್ಸ್ಟ್ ನಾವು ಇವಾಗ HCl ಅನಿಲವನ್ನು ಹೆಂಗೆ ತಯಾರು ಮಾಡ್ತಾರೆ. ಇವಾಗ ಸೋಡಿಯಂ ಕ್ಲೋರೈಡ್ ಇರುತ್ತಲ್ಲ ಅದು ಲಿಕ್ವಿಡ್ ಫಾರ್ಮ್ದಲ್ಲಿ ಇರ್ತೈತಿ. ಅದನ್ನು ಅನಿಲವಾಗಿ ಹೆಂಗೆ ತಯಾರು ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಅನಿಲವಾಗಿ ಹೆಂಗೆ ತಯಾರು ಮಾಡೋದು, ಅನಿಲವಾಗಿ ಹೆಂಗೆ ತಯಾರಾಗ್ತೈತಿ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿ ಏನೈತಿ, ಏನಂತಾರದ ಒಂದು ಪ್ರಣಾಳ ಐತಿ. ಆ ಪ್ರಣಾಳದೊಳಗೆ ಏನು ಹಾಕಿದ್ದಾರೆ ಅಂತಂದ್ರೆ ಫಸ್ಟ್ ಸೋಡಿಯಂ ಕ್ಲೋರೈಡ್ ಆಮ್ಲವನ್ನು ಹಾಕಿದ್ದಾರೆ. ಅದರೊಳಗೆ H2SO4 ಸಾರೀಕೃತ ಅಂದ್ರೆ ಸ್ಟ್ರಾಂಗ್ H2SO4ಗಳನ್ನ ಡ್ರಾಪ್ಗಳನ್ನ ಸಣ್ಣದಾಗಿ ಒಂದೊಂದು ಹಾಕೊಂಡು ಹೋಗಿದ್ದಾರೆ. ಆ ಒಂದೊಂದು ಹಾಕಿ ಏನು ಮಾಡತ್ತಾರೆ ಅಂದ್ರೆ ಹಂಗೆ ಮಿಕ್ಸ್ ಮಾಡತ್ತಾರೆ. ಮಿಕ್ಸ್ ಮಾಡಿದ ಮೇಲೆ ಅಲ್ಲಿ
ಏನಾಗ್ತೈತೆ ಅಂದ್ರೆ ಶುಷ್ಕ ಅಂದ್ರೆ ನೀರಿನಲ್ಲಿ ಮಿಕ್ಸ್ ಆಗದೇ ಇರತಕ್ಕಂತಹ ಶುಷ್ಕ ಏನು ಹೈಡ್ರೋಜನ್ ಕ್ಲೋರೈಡ್ನ ಅನಿಲ ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಆ ಶುಷ್ಕ ಹೈಡ್ರೋಜನ್ ಕ್ಲೋರೈಡ್ನ ಅನಿಲ ಇದ್ದದನ್ನು ನಾವು ಒದ್ದೆ ಮಾಡಿರ್ತಕ್ಕಂತಹ ಲಿಟ್ಮಸ್ ಕಾಗದ, ಅದು ಯಾವುದು ನೀಲಿ ಲಿಟ್ಮಸ್ ಕಾಗದವನ್ನು ಅದಕ್ಕೆ ತಂದಿಟ್ಟಾಗ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತೈತಿ. ಹಂಗೆ ಯಾಕ್ರಿ ಒದ್ದೆ ಮಾಡಿದ್ದ ಲಿಟ್ಮಸ್ ಕಾಗದ ಯಾಕೆ ಬೇಕು, ಒದ್ದೆ ಮಾಡಿದ ಲಿಟ್ಮಸ್ ಕಾಗದ ಯಾಕೆ ಬೇಕು, ನಾವು ಹಂಗೆ ಖುಲ್ಲಾ ಇದ್ದದ ಒದ್ದೆ ಮಾಡಿದೆ ನೀರಿನಾಗ ಎದ್ದಲ್ದನ ಹಂಗೆ ಹೋಗಿ ಹಚ್ಚಿರ ಅದು ಯಾಕೆ ಕೆಂಪು ಬಣ್ಣಕ್ಕೆ ಯಾಕೆ ತಿರ್ಗಂಗಿಲ್ರಿ ಅಂತ ನೀವು ಕೇಳ್ಬೋದು. ಯಾಕಂತಂದ್ರೆ ಯಾವುದೇ ಆಮ್ಲ ಆಗಲಿ ಯಾವುದೇ ಪ್ರತ್ಯಾಮ್ಲ ಆಗಲಿ ಅದು ದ್ರಾವಣ ಅಂದ್ರೆ ನೀರಿನ ಜೊತೆಗೆ ಮಿಕ್ಸ್ ಆಗಿದ್ದಾಗ ಮಾತ್ರ ಅವುಗಳ ಗುಣಗಳನ್ನು ಅವುಗಳು ಪ್ರದರ್ಶಿಸ್ತಾವೆ. ಅದು ನೀರಿನ ಜೊತೆಗೆ ಮಿಕ್ಸ್ ಆಗಿಲ್ಲತ್ತಂದ್ರೆ ಅವುಗಳ ಗುಣಗಳನ್ನು ಯಾವುದೇ ರೀತಿಯಾಗಿ ಪ್ರದರ್ಶಿಸುವುದಿಲ್ಲ. ಇಲ್ಲಿ ನೋಡ್ರಿ, ಆಮ್ಲಗಳು ಜಲೀಯ ದ್ರಾವಣಗಳ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಗುಣಗಳನ್ನು ಪ್ರದರ್ಶಿಸ್ತವೆ. ನಾ ಹೇಳೋದಂದ್ರೆ ಏನು, ಅವುಗಳು ನೀರಿನ ಜೊತೆಗೆ ಮಿಕ್ಸ್ ಆಗಿ ಆಕ್ವಿಯಸ್ ಫಾರ್ಮ್ದಾಗ ಇದ್ದಾಗ ಮಾತ್ರ ಅವುಗಳ ಗುಣಗಳನ್ನು ಪ್ರದರ್ಶಿಸ್ತಾವೆ. ಮತ್ತು ಶುಷ್ಕ ಅಂದ್ರೆ ಏನು, ಅವು ಜಲೀಯ ಫಾರ್ಮ್ದಲ್ಲಿ ಇರೋಂಗಿಲ್ಲ. ಅವು ಆವಿ ಅಂದ್ರೆ ಅದು ನೀರಿನ ಜೊತೆ ಮಿಕ್ಸ್ ಆಗಿರ್ತೈತೆ ಇಲ್ಲ, ಅದು ಶುಷ್ಕ ಫಾರ್ಮ್ದಾಗಿದ್ದಾಗ ಏನು ಅವು ಗುಣಗಳನ್ನು ಪ್ರದರ್ಶಿಸುವುದಿಲ್ಲ. ಮತ್ತು ಅದಕ್ಕೆ ನೀಲಿ ಹಂಗೆ ನೀವು ನೀರಿನಾಗ ಒದ್ದಲ್ದನ ಹಂಗೆ ನಾವು ತಂದು ಹಚ್ಚಿರಂದ್ರೆ ಅದು ನೀಲಿ ಲಿಟ್ಮಸ್ ಕಾಗದದ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗಲ್ಲ ಅಂತ ನಾವು ಹೇಳೋಣ. ಈ ಪ್ರಯೋಗದ ಮುಖಾಂತರ HCl ಅನಿಲವನ್ನು ಹೆಂಗೆ ಬಿಡುಗಡೆ ಮಾಡೋದು ಮತ್ತು ಯಾವುದು ಆಮ್ಲಗಳು ಹೆಂಗೆ ದ್ರಾವಣಗಳ ಅಥವಾ ಜಲೀಯ ದ್ರಾವಣಗಳ ಸ್ಥಿತಿಯಲ್ಲಿದ್ದಾಗ ಮಾತ್ರ ಅವುಗಳ ಗುಣಗಳನ್ನು ಪ್ರದರ್ಶನ ಮಾಡ್ತಾವೆ ಅನ್ನೋದನ್ನು ಈ ಪ್ರಯೋಗದ ಮುಖಾಂತರ ನಾವು ಇಲ್ಲಿ ತಿಳ್ಕೊಬೋದು. ದೆನ್ ನೆಕ್ಸ್ಟ್ ನಾವು ಇವಾಗ ಮುಂದೆ ಹೋಗ್ತಿರೋದು ಯಾವುದಂದ್ರೆ, ಆಮ್ಲಗಳು ನೀರಿನೊಂದಿಗೆ ವಿನಿಯೋಗಗೊಂಡಾಗ H+ ಅಯಾನುಗಳು ಸ್ವತಂತ್ರವಾಗಿರೋಂಗಿಲ್ಲ. ಅಂದ್ರೆ ಅವು ಫ್ರೀಯಾಗಿ H+ ಅಯಾನುಗಳು ಮಾತ್ರ ಇರೋಂಗಿಲ್ಲ, ಅವು ನೀರಿನ ಅಣುಗಳೊಂದಿಗೆ ಕೂಡ್ಕೊಂಡ ಹೈಡ್ರೋನಿಯಂ ಅಯಾನುಗಳನ್ನಾಗಿ ಹೊಂದಿರ್ತಾವೆ. ಹೈಡ್ರೋನಿಯಂ ಅಯಾನುಗಳಂದ್ರೆ H3O+ ಗಳಾಗಿ ಬಂದಿರ್ತಾವೆ. ಇಲ್ಲಿ ನೋಡ್ರಿ, ಹೈಡ್ರೋಜನ್ ಕ್ಲೋರೈಡ್ ಇದ್ದ ನೀರಿನ ಜೊತೆ ಮಿಕ್ಸ್ ಆದಾಗ H3O+ ಅಯಾನು ಮತ್ತು Cl- ಅಯಾನುಗಳಾಗಿ ಪರಿವರ್ತನೆ ಹೊಂದ್ತಾವೆ. ಅದಕ್ಕೋಸ್ಕರ ಇಲ್ಲಿ ಅಯಾನುಗಳು ಬಿಡುಗಡೆ ಆಗ್ತಾವೆ. ಮತ್ತು ಅವ H+ ಅಯಾನುಗಳು ಯಾವತ್ತೂ ಸ್ವತಂತ್ರವಾಗಿರೋಂಗಿಲ್ಲ. ಸ್ವತಂತ್ರವಾಗಿ H+ ಅಯಾನುಗಳು ಅಷ್ಟೇ ಓಡಾಡೋಂಗಿಲ್ಲ, ಅವುಗಳು ನೀರಿನ ಜೊತೆ ಸೇರಿಕೊಂಡು ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡ್ತಾವೆ ಅನ್ನೋದನ್ನು ನಾವು ಇವತ್ತು ನೋಡ್ಕೊಳ್ಳೋಣ. ಆಮ್ಲಗಳನ್ನು ಸಾರರಿಕ್ತಗೊಳಿಸುವಿಕೆ. ಆಮ್ಲಗಳನ್ನು ಸಾರರಿಕ್ತಗೊಳಿಸುವಿಕೆ ಅಂದ್ರೆ ನಾ ಅವಾಗಿಂದ ಹೇಳ್ಕೊತ ಬರತ್ತೀನಿ. ಸಾರರಿಕ್ತಗೊಳಿಸುವಿಕೆ ಅಂತಂದ್ರೆ ಏನು, ನೀರಿನ ಜೊತೆಗೆ ಯಾವುದೇ ಆಗಿರ್ತಕ್ಕಂಥ ಆಮ್ಲವನ್ನು ಮಿಕ್ಸ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಅದರ ಶಕ್ತಿಯನ್ನು ಕ್ರಮೇಣವಾಗಿ ಕಡಿಮೆ ಆಕ್ಕೋತ ಹೋಗ್ತೈತಿ. ಅದರದ್ದು ಅಯಾನ್ ಹೆಂಗೆ ಕಡಿಮೆ ಆಕ್ಕೋತ ಹೋಗ್ತೈತಿ ಅಂತಂದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರ್ತಕ್ಕಂಥ ಅಯಾನುಗಳು ಅಂದ್ರೆ H3O+ ಮತ್ತು OH- ಅಯಾನುಗಳ ಸಾರತೆ ಏನಾಗ್ತೈತಿ, ಕಡಿಮೆ ಆಕೋತ ಹೋಗ್ತೈತಿ. H3O+ ಮತ್ತು OH- ಸಾರತೆ ಕಡಿಮೆ ಆಕೋತ ಹೋದ್ರೆ ಅವುಗಳೇನಾಗ್ತಾವೆ ಪ್ರಬಲ ಆಮ್ಲಗಳಿದ್ದು ದುರ್ಬಲ ಆಮ್ಲಗಳಾಗಿ ಪರಿವರ್ತನೆ ಹೋಗ್ತಾ ಸ್ಟಾರ್ಟ್ ಆಗ್ತಾವೆ. ಅವುಗಳನ್ನು ನಾವು ಏನಂತ ಕರಿಬೋದು, ಸಾರರಿಕ್ತ ಆಮ್ಲಗಳಂತ ಕರಿಬೋದು. ಆ ಪ್ರಕ್ರಿಯೆ, ಆ ಆಮ್ಲಗಳನ್ನು ಸಾರರಿಕ್ತಗೊಳಿಸುವ ಪ್ರಕ್ರಿಯೆ ಅಂದ್ರೆ ಅವುಗಳನ್ನು ಪ್ರಬಲ ಆಮ್ಲಗಳನ್ನು ದುರ್ಬಲಗೊಳಿಸುವ ಪ್ರಕ್ರಿಯೆಯನ್ನು ಏನಂತ ಕರಿಬೋದು, ನಾವು ಸಾರರಿಕ್ತಗೊಳಿಸುವಿಕೆ ಅಂತ ನಾವು ಕರಿಬೋದು. ಇವಾಗ ನೋಡ್ಕೊಳ್ಳಿ, ಈ ಒಂದು ಆಮ್ಲವನ್ನು ಸಾರರಿಕ್ತಗೊಳಿಸುವಿಕೆಯನ್ನು ಕ್ರಿಯೆಯು ತುಂಬ ಎಚ್ಚರಿಕೆ ಕ್ರಿಯೆಯಾಗಿದೆ. ಯಾಕೆ ಎಚ್ಚರಿಕೆ ಕ್ರಿಯೆಯಾಗೈತಿ ಅಂತಂದ್ರೆ, ಒಂದು ಆಮ್ಲವನ್ನು ನೀರಿನಲ್ಲಿ ಸೇರಿಸುವಾಗ ಅದು ಅತಿ ಬಹಿರುಷ್ಣಕ ಕ್ರಿಯೆಯಾಗೈತಿ. ಒಂದು ಆಮ್ಲವನ್ನು ನೀರಿನಾಗ ಮಿಕ್ಸ್ ಮಾಡ್ರೆ ಅದು ಹಂಗೆ ಮಿಕ್ಸ್ ಆಗೈತಿ ಅಂತ ಅನ್ಕೋಬೇಡ್ರಿ. ಅದು ಅತಿ ಬಹಿರುಷ್ಣಕ ಅಂದ್ರೆ ಅದು ಅತಿಯಾದ ಉಷ್ಣವನ್ನು ಬಿಡುಗಡೆ ಮಾಡ್ತೈತಿ. ಆ ನೀರನ್ನು ನಾವು ನೀರಿನೊಟ್ಟಿಗೆ ಸೇರಿಸುವಾಗ ನಿಧಾನವಾಗಿ ಸ್ವಲ್ಪ ನೀರು ಹಾಕೋತ ಅದನ್ನು ಮಿಕ್ಸ್ ಮಾಡ್ಕೊಂತ ಏನು ಮಾಡಬೇಕು, ನಾವು ಸೇರಿಸ್ಬೇಕು. ಇಲ್ಲ ನಾವು ಹಂಗೆ ಮಿಕ್ಸ್ ಮಾಡ್ತೀರಿ ಅಂದರೆ ಹೆಂಗೆ, ಸಡನ್ನಾಗಿ ಜಾಸ್ತಿ ಅಧಿಕವಾದ ಉಷ್ಣ ಬಿಡುಗಡೆಯಾಗಿ ಏನಾಗ್ತೈತಿ, ನಾವು ಒಂದು ಪ್ರಣಾಳ ಹಾಕೊಂಡಿರ್ತೀವಿ, ಆ ಪ್ರಣಾಳ ಸ್ಫೋಟ ಆಗ್ಬೋದು. ಇಲ್ಲತ್ತಂದ್ರೆ ಗಾಜಿನ ಸಂಗ್ರಹಕ್ಕೆ ಇದ್ದದ ಒಡೆದು ಹೋಗಿ ನಮ್ಗೆ ಸುಟ್ಟ ಗಾಯಗಳಾಗ್ಬೋದು. ಯಾಕಂತಂದ್ರೆ ಒಂದು ಪ್ರಬಲ ಆಮ್ಲ ಐತಿ ಅಂದ್ರೆ ಆ ಆಮ್ಲ ಸುಡುವ ಚಾನ್ಸಸ್ ಜಾಸ್ತಿ ಇರ್ತೈತಿ. HCl, H2SO4, HNO3 ಇವೆಲ್ಲ ಅತ್ಯಂತ ಪ್ರಬಲ ಆಮ್ಲಗಳು. ಇವುಗಳು ಬರೀ ಮೈಗೆ ಬಿದ್ದರೆ ಸಾಕ ನಮ್ಮ ಚರ್ಮ ಎಲ್ಲ ಸುಟ್ಟು ಹೋಗಿಬಿಡ್ತೈತಿ. ನೀವು ಫಿಲ್ಮಲ್ಲೆಲ್ಲ ನೋಡಿರ್ತೀರಿ, ಬಂದು ಆ್ಯಸಿಡ್ ಗೊಜ್ಜಿದ ಕೂಡಲೇ ಮುಖ ಎಲ್ಲ ಸುಟ್ಟು ಹೋಗ್ತೈತಲ್ಲ, ಅದು ಸೇಮ್ ಅವ ಆಮ್ಲಗಳಿವ. ಆ ಆಮ್ಲಗಳಲ್ಲಿ ಬಿದ್ದಾಗ ಪೂರ ಮೈ ಎಲ್ಲ ಸುಟ್ಟು ಹೋಗ್ಬಿಡ್ತೈತಿ.
ಇವುಗಳನ್ನ ನಾವು ಹೆಂಗೆ ಸಾರಯುಕ್ತಗೊಳಿಸೋದಂದ್ರೆ ಹೇಳೀನಿ, ನಿಧಾನವಾಗಿ ನೀರನ್ನು ಹಾಕ್ಕೋತ ಅದನ್ನು ಮಿಕ್ಸ್ ಮಾಡ್ಕೋತ ಕಲ್ಕೋತ ಅದನ್ನು ಏನು ಮಾಡಬೇಕು, ಕಲಿಸ್ಕೋತ ಏನು ಮಾಡಬೇಕು, ಅದನ್ನು ನಿಧಾನವಾಗಿ ಕಲುಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸ್ಬೇಕು. ಅಂದ್ರೆ ನಿಧಾನವಾಗಿ ಹಿಂಗೆ ಅಳ್ಳಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದಾಗ ಅದು ಆರಾಮಾಗಿ ಸಾರಯುಕ್ತಗೊಳ್ತೈತಿ. ಇಲ್ಲಿ ನೀವು ಸಡನ್ನಾಗಿ ಒಮ್ಗಿಲ್ ನೀರು ಹಾಕ್ತೀರಿ ಅಂತಂದ್ರೆ ಅದೇನಾಗ್ಬಿಡ್ತೈತಿ, ಲಾಸ್ಟ್ ಆಗಿಬಿಡ್ತೈತಿ ಅಂತ ನಾವು ಇವಾಗ ಹೇಳೋಣ. ದೆನ್ ನೆಕ್ಸ್ಟ್, ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳ ಪ್ರಬಲತೆ. ನಾವು ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣದ ಪ್ರಬಲತೆಯನ್ನು ಹೆಂಗೆ ನೋಡ್ಕೊಳ್ಬೇಕು? ಇವಾಗ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣದ ಪ್ರಬಲತೆಯನ್ನು ನಾವು ಹೆಂಗೆ ಅಳಿಯೋದಂದ್ರೆ ಅದಕ್ಕೆ ಅಳಿಯೋ ಮಾನ ಯಾವುದಂದ್ರೆ pH ಮಾನ ಅಂತ ಕರೀತಾರೆ. pH ಮಾನ ಅಂದರೆ ಏನು? pH ಮಾನದಿಂದ ಯಾವ ಆಮ್ಲ ಜಾಸ್ತಿ ಪ್ರಬಲ ಐತಿ, ಯಾವ ಆಮ್ಲ ಜಾಸ್ತಿ ದುರ್ಬಲ ಐತಿ, ಮತ್ತು ಇನ್ನೊಂದೇನ ಇರ್ತಕ್ಕಂಥ ವಸ್ತುಗಳು ಯಾವ, ಮತ್ತು ಇನ್ನೊಂದು ಪ್ರತ್ಯಾಮ್ಲಗಳು ಯಾವ, ಪ್ರತ್ಯಾಮ್ಲದಲ್ಲಿ ಯಾವುದು ಜಾಸ್ತಿ ಪ್ರಬಲ ಐತಿ, ಯಾವ್ದು ಜಾಸ್ತಿ ದುರ್ಬಲ ಐತಿ ಅನ್ನೋದ ಇದು pH ಮೌಲ್ಯ ಹೇಳ್ತೈತಿ. pH ಮೌಲ್ಯ ಅಂದ್ರೆ ಹೆಂಗೆ? pH ಮೌಲ್ಯ 1ರಿಂದ 14 ತನಕ ಹೊಂದಿರ್ತೈತಿ. pH ಮೌಲ್ಯ 1 ಅಂಕಿಯಿಂದ 14 ಅಂಕಿ ತನಕ ಹೊಂದಿರ್ತೈತಿ. ನಡುಕ್ಕೆ ಯಾವ್ದು ಬರ್ತೈತಿ ಅಂದ್ರೆ 7 ಅಂಕಿ. 7 pH ಅನ್ನು ಹೊಂದಿರತಕ್ಕಂಥ ವಸ್ತುಗಳು ಹೆಂಗಿರ್ತಾವೆ? ತಟಸ್ಥ. ಈ ಕಡೆ ಅವ ಏನಲ್ಲ, ಈ ಕಡೆ ಆಮ್ಲಗಳು ಅಲ್ಲ, ಈ ಕಡೆ ಪ್ರತ್ಯಾಮ್ಲಗಳು ಅಲ್ಲ, ಆ ರೀತಿ ವರ್ತನೆ ಮಾಡ್ತಾವೆ. ಈ 7ರಿಂದ ಕೆಳಗೆ ಹೋದಂಗೆ ಹೆಂಗೆ ಆಮ್ಲೀಯ ಪ್ರಮಾಣ ಹೆಂಗಾಗ್ತೈತಿ? ಜಾಸ್ತಿ ಆಕೋತ ಹೋಗ್ತೈತಿ. ಆಮ್ಲಗಳ ಪ್ರಬಲತೆ ಹೆಚ್ಚಾಕೋತ ಹೋಗ್ತೈತಿ. 7ರಿಂದ ಕೆಳಗೆ ಅಂದ್ರೆ 6 ಅಂದ್ರೆ ಸ್ವಲ್ಪ ಆಮ್ಲ, ಅದಕ್ಕಿಂತ 5 ಅಂದ್ರೆ ಅದಕ್ಕಿಂತ ಸ್ಟ್ರಾಂಗ್ ಆಮ್ಲ, ಅದಕ್ಕಿಂತ 4 ಅಂದ್ರೆ ಯಾವ್ದು? ಅದು ಅದಕ್ಕಿಂತ ಪ್ರಬಲ ಆಮ್ಲ. 3 pH ಹೊಂದಿರತಕ್ಕಂಥ ಆಮ್ಲ ಯಾವ್ದು? ಅದು 4 pH ಹೊಂದಿರತಕ್ಕಂಥ ಆಮ್ಲಕ್ಕಿಂತ ಪ್ರಬಲ. ಹಿಂಗೆ ಅದೇ ರೀತಿ 7ರಿಂದ 14 ತನಕ ಮುಂದೆ ಹೋದಾಗ ಅವುಗಳು ಕೂಡ ಸೇಮ್. ಈ ಕಡೆಯಿಂದ 7ರಿಂದ 14 ಕಡೆ ಹೋದಂಗೆ ಪ್ರತ್ಯಾಮ್ಲೀಯ ಪ್ರಬಲತೆ ಏನಾಗ್ತೈತಿ? ಅದು ಕೂಡ ಹೆಚ್ಚಾಕೊಂತ ಹೋಗ್ತೈತಿ. ಹೆಂಗೆ? 8 pH ಮೌಲ್ಯ ಹೊಂದಿರತಕ್ಕಂತಹ ಪ್ರತ್ಯಾಮ್ಲಕ್ಕಿಂತ 13 pH ಮೌಲ್ಯ ಹೊಂದಿರತಕ್ಕಂಥ ಪ್ರತ್ಯಾಮ್ಲ ಹೆಂಗಿರ್ತೈತಿ ಅಂದ್ರೆ ಪ್ರಬಲವಾಗಿರ್ತೈತಿ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ಅಂದ್ರೆ 8, 9, 10, 11, 12, 13, 14 ಹೆಂಗೆ pH ಮೌಲ್ಯ ಹೆಚ್ಚಾಕೋತ ಹೋಗ್ತೈತಿ, ಹಂಗೆ ಪ್ರತ್ಯಾಮ್ಲ ಕೂಡ ಹೆಂಗಾಗ್ತೈತಿ? ಪ್ರಬಲ ಆಕೋತ ಹೋಗ್ತೈತಿ. ಇಲ್ಲಿ 1ರಿಂದ 14 ಕಡೆಗೆ ಹೋದಂಗೆ ಪ್ರತ್ಯಾಮ್ಲೀಯ ಗುಣಗಳು ಜಾಸ್ತಿ ಆಕೋತ ಹೋಗ್ತಾವೆ. 14ರಿಂದ 1 ಕಡೆಗೆ ಬಂದಂಗೆ ಏನಾಗ್ತಾವೆ? ಆಮ್ಲೀಯ ಗುಣಗಳು ಜಾಸ್ತಿ ಆಕೊಂತ ಹೋಗ್ತಾವೆ ಅಂತ ನಾವು ಇವಾಗ ನೋಡ್ಕೊಳ್ಳೋಣ. ಇವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ದ್ರಾವಣಗಳ ಪ್ರಬಲತೆ ಏನನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಯಾವ್ದು ಕಡೆ ಹೋಗೋಣ ಅಂದ್ರೆ ಇಲ್ಲಿ ನೋಡ್ರಿ, ಅದೇ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಪ್ರಬಲ ಆಮ್ಲ pH 1 ಹೊಂದಿತ್ತಂದ್ರೆ ಅದು ಪ್ರಬಲ ಆಮ್ಲ ಅಂದ್ರೆ ಸ್ಟ್ರಾಂಗೆಸ್ಟ್ ಆಮ್ಲ. ಅಲ್ಲಿ ಯಾವ H+ ಅಯಾನುಗಳ ಸಾರತೆ ಜಾಸ್ತಿ ಇರ್ತೈತಿ, OH- ಅಯಾನುಗಳ ಸಾರತೆ ಕಡಿಮೆ ಇರ್ತೈತಿ. ಹಂಗೆ ನೋಡ್ರಿ, pH 5 pH ಮೌಲ್ಯ 5 ಇತ್ತಂದ್ರೆ ಅದು ದುರ್ಬಲ ಆಮ್ಲ. ಅಲ್ಲಿ H+ ಅಯಾನುಗಳ ಸಾರಥ್ಯ ಅಷ್ಟೊಂದು ಜಾಸ್ತಿ ಇರ್ತೈತಿ, ಬಟ್ ಅಷ್ಟೊಂದು ಜಾಸ್ತಿ ಇರಲ್ಲ. pH 1ಗಿಂತ ಜಾಸ್ತಿ, pH 1 ಅಷ್ಟು ಜಾಸ್ತಿ ಇರೋಂಗಿಲ್ಲ. ಬಟ್ OH- ಸಾರಥ್ಯ ಎಷ್ಟು ಇರ್ತೈತಿ? ಕಡಿಮೆ ಇರ್ತೈತಿ. ಅದು pH 1ದಲ್ಲಿ ಕಡಿಮೆ ಇರೋಕ್ಕಿಂತ ಅಷ್ಟು ಇರೋಂಗಿಲ್ಲ, ಸ್ವಲ್ಪ ಜಾಸ್ತಿ ಇರ್ತೈತಿ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಸೇಮ್ pH 7 ಅಂದ್ರೆ ತಟಸ್ಥ, ಅದು ಸಮನಾಗಿರ್ತೈತಿ. H+ ಅಯಾನುಗಳು ಕೂಡ ಸಮನಾಗಿರ್ತವೆ, OH- ಅಯಾನುಗಳು ಕೂಡ ಸಮನಾಗಿರ್ತವೆ. ಇದೊಂಥರ ಪ್ರತ್ಯಾಮ್ಲನೂ ಅಲ್ಲ, ಈ ಕಡೆ ಆಮ್ಲನೂ ಅಲ್ಲ, ಈ ರೀತಿ ವರ್ತನೆ ಮಾಡ್ತೈತಿ. pH 9 ಇದ್ದದ ದುರ್ಬಲ ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರ್ತೈತಿ. ಅಲ್ಲಿ H+ ಅಯಾನುಗಳ ಸಾರಥ್ಯ ಏನಿರ್ತೈತಿ? ಕಡಿಮೆ ಇರ್ತೈತಿ. ಮತ್ತು OH- ಸಾರಥ್ಯ ಏನಿರ್ತಾವೆ? ಹೆಚ್ಚಿರ್ತಾವೆ. ಹಂಗೆ pH 12 ಇದು ಪ್ರಬಲ ಪ್ರತ್ಯಾಮ್ಲೀಯ ಇದೊಂದು ಪ್ರಬಲ ಪ್ರತ್ಯಾಮ್ಲೀಯ ಆಗಿರ್ತೈತಿ. ಇಲ್ಲಿ H+ ಅಯಾನುಗಳ ಸಾರಥ್ಯ ಏನಿರ್ತೈತಿ? ಅತಿ ಕಡಿಮೆ ಇರ್ತೈತಿ. OH- ಅಯಾನುಗಳ ಸಾರಥ್ಯ ಏನಿರ್ತೈತಿ? ಅತಿ ಹೆಚ್ಚಾಗಿರ್ತೈತಿ ಅಂತ ನಾವು ನೋಡೋಣ. ಇವಾಗ ನಾವು pH ಕಾಗದ ಕಡೆಗೆ ಹೋಗೋಣ. pH ಕಾಗದ ಅಂದ್ರೆ ಏನು? pH ಕಾಗದ ಅನ್ನೋದನ್ನೇನು? pH ಮೌಲ್ಯವನ್ನು ಅಳೆಯತಕ್ಕಂಥ ಒಂದು ಸಾಧನ. pH ಮೌಲ್ಯವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ. ಇದು ಒಂದು ಬಣ್ಣಗಳ ಶ್ರೇಣಿಯನ್ನು ಹೊಂದಿರ್ತೈತಿ. ಈ pH ಮೌಲ್ಯ ನೀವು ನೋಡಿರ್ತೀರಿ. ಫಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಯಾವುದಾ? ಫೇರ್ ಆ್ಯಂಡ್ ಲವ್ಲಿ. ಇದು ಹುಡುಗಿಯರಿಗೆ ಮಾತ್ರ ಗೊತ್ತಿರುತ್ತೆ. ಆ ಫೇರ್ ಆ್ಯಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ದಾಗ ಹೆಂಗಿರ್ತೈತಿ? ಸ್ಕಿನ್ದ ಕೊಟ್ಟಿರ್ತಾರೆ ನೋಡ್ರಿ. ಫಸ್ಟ್ ಬ್ಲ್ಯಾಕ್ ಇರ್ತಾರೋ, ಆಮೇಲೆ ಬೆಳ್ಳಗೆ ಹಾಕೊಂತ ಹೋದಂಗೆ ಸ್ಕಿನ್ ಟೋನ್
ಜಾಸ್ತಿ ಆದಂಗೆ ಅದ್ರ ಕಲರ್ಗಳು ಕೊಟ್ಟಿರ್ತಾರೆ ನೋಡ್ರಿ, ಅದೇ ಸೇಮ್ ಇಲ್ಲಿಯೂ ಕೂಡ ಕಲರ್ ಇರ್ತಾವೆ, ಹಂಗೆ ಪಟ್ಟಿ ಪಟ್ಟಿ ಕಲರ್ ಇರ್ತಾವೆ. ಅವು ಯಾವ ಪಿ ಎಚ್ಗೆ ಯಾವ ಕಲರ್ ಇರ್ತೈತೆ ಅನ್ನೋದನ್ನು ಸೂಚನೆ ಮಾಡ್ತಾವೆ. ಈಗ pH 1 ಇತ್ತಂದ್ರೆ ಅದಕ್ಕೊಂದು ಕಲರ್ ಬೇರೆ, pH 2 ಇತ್ತಂದ್ರೆ ಅದಕ್ಕೊಂದು ಕಲರ್ ಬೇರೆ, pH 3 ಇತ್ತಂದ್ರೆ ಅದಕ್ಕೊಂದು ಕಲರ್ ಬೇರೆ, pH 4 ಇತ್ತಂದ್ರೆ ಅದಕ್ಕೊಂದು ಕಲರ್ ಬೇರೆ, ಹಿಂಗಿರ್ತಾವೆ. ಅದನ್ನು pH ಕಾಗದವನ್ನು ಅದ್ರಾಗ ಎದ್ದಿದಾಗ ಏನು ಮಾಡ್ತೈತೆ ಅಂದ್ರೆ ಅದು ಯಾವ pH ಮೌಲ್ಯವನ್ನು ಹೊಂದಿರ್ತೈತೆ ನೋಡ, ಆ ಪದಾರ್ಥದಾಗ ಎದ್ದಿದಾಗ ಅದು ಆ pH ಮೌಲ್ಯವನ್ನು ತೋರಿಸ್ತಕ್ಕಂಥ ಬಣ್ಣಕ್ಕೆ ಬದಲಾವಣೆ ಆಗ್ತೈತಿ ಮತ್ತು ಅದು ಆ pH ಮೌಲ್ಯವನ್ನು ಸೂಚನೆ ಮಾಡ್ತೈತಿ. ಅದಕ್ಕೆ ಉದಾಹರಣೆಗಳನ್ನು ಇಲ್ಲಿ ನೋಡ್ಕೊಂಡು ಹೋಗೋಣ ನಾವು. pH ಮೌಲ್ಯ 0 ಇತ್ತಂದ್ರೆ, pH ಮೌಲ್ಯ 0 ಇತ್ತಂದ್ರೆ ಅದ್ರದ್ದು ಬಣ್ಣ, ಆ ಕಾಗದದ ಬಣ್ಣ ಹೆಂಗಿರ್ತೈತೆ ಅಂದ್ರೆ ಕೆಂಪಾಗಿರ್ತೈತಿ. pH ಮೌಲ್ಯ 0 ಇತ್ತಂದ್ರೆ ಆ pH ಮೌಲ್ಯ 0 ಇರ್ತಕ್ಕಂತಹ ದ್ರಾವಣದೊಳಗೆ ಅಥವಾ ವಸ್ತುವಿನೊಳಗೆ, ಅಥವಾ pH ಮೌಲ್ಯ 0 ಅಂದ್ರೆ ಅದು ಆಮ್ಲನೂ ಇರ್ತೈತಿ. ಜಾಸ್ತಿ ಹೇಳ್ಬೇಕಂದ್ರೆ ಆ ಆಮ್ಲದೊಳಗೆ ನಾವು ಏನು ಕಾಗದವನ್ನು ಎದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಹೋಗ್ತೈತಿ, ಅದು ಪ್ರಬಲ ಆಮ್ಲ ಆಗಿರ್ತೈತಿ. ಈಗ ನೋಡ್ರಿ pH 4 ಇದು, ಈ pH 4 ಇದ್ದಿದ್ರೊಳಗಿಂದ ಕಾಗದವನ್ನು ಎದ್ದಿದಾಗ ಏನಾಗ್ತೈತಿ, ಅದು ಕಿತ್ತಳೆ ಅಥವಾ ಹಳದಿ ಬಣ್ಣವನ್ನು ಹೊಂದಿರ್ತೈತಿ, ಅದು ಆಮ್ಲೀಯ ಗುಣಗಳನ್ನು ಹೊಂದಿರ್ತೈತಿ. pH 7 ಇತ್ತಂದ್ರೆ ಅಲ್ಲಿ ಆ ಕಾಗದ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗ್ತೈತಿ ಮತ್ತು ಅದು ತಟಸ್ಥ ಗುಣಗಳನ್ನು ಹೊಂದೈತಿ. ಆ pH 10 ಇತ್ತಂದ್ರೆ ಏನು, ಅವಾಗ ಅದು ಕಾಗದದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗ್ತೈತಿ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ಸೂಚನೆ ಮಾಡ್ತೈತಿ. pH 14 ಇತ್ತಂದ್ರೆ ಅವಾಗ ಅದು ಕಾಗದದ ಬಣ್ಣ ನೇರಳೆ ಬಣ್ಣಕ್ಕೆ ತಿರುಗ್ತೈತಿ ಮತ್ತು ಪ್ರಬಲ ಪ್ರತ್ಯಾಮ್ಲೀಯ ಗುಣಗಳನ್ನು ಸೂಚನೆ ಮಾಡ್ತೈತಿ ಅನ್ನೋದನ್ನು ನೋಡ್ಕೊಳ್ಳೋಣ. pH ಕಾಗದ ಅಂದರೆ ಏನೂ ಇಲ್ಲ, ಅದೊಂದು pH ಮೌಲ್ಯವನ್ನು ಅಳೆಯುವಂಥ ಸಾಧನ. ಅದು ಯಾವ್ಯಾವ pHಗೆ ಪರ್ಟಿಕ್ಯುಲರಾಗಿ pH 1, pH 2, pH 3, pH 4, pH 5 ಒಂದೊಂದು pHಗೆ ಒಂದೊಂದು ಕಲರನ್ನು ಬದಲಾವಣೆ ಮಾಡ್ಕೊತ ಹೋಗ್ತೈತಿ. ಆದ್ದರಿಂದ ಅದೇನ pH ಮೌಲ್ಯವನ್ನು ಅಳೆಯುವಂಥ ಸಾಧನ ಅಂತ ನಾವು ನೋಡ್ಕೊಳ್ಳೋಣ. ದೆನ್ ನೆಕ್ಸ್ಟ್, ಇವಾಗ pH ಕಾಗದ ಮತ್ತು ಲಿಟ್ಮಸ್ ಕಾಗದಗಳಿಗಿರ್ತಕ್ಕಂಥ ವ್ಯತ್ಯಾಸ ಏನು? ಲಿಟ್ಮಸ್ ಕಾಗದ ಏನು ಮಾಡ್ತೈತಿ, ಜಸ್ಟ್ ಏನು ಅದು ಆಮ್ಲನೋ ಪ್ರತ್ಯಾಮ್ಲನೋ ಅನ್ನೋದನ್ನು ಮಾತ್ರ ಸೂಚನೆ ಮಾಡ್ತೈತಿ. ಬಟ್ pH ಕಾಗದ ಹಂಗಲ್ಲ. pH ಕಾಗದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆಯನ್ನು ಸೂಚನೆ ಮಾಡ್ತೈತಿ. ಪ್ರಬಲತೆ ಅಂದ್ರೆ pH ಮೌಲ್ಯ pH ಮೌಲ್ಯದಲ್ಲಿ ಐತಿ, ಅದು ಆಮ್ಲ pH ಮೌಲ್ಯದಲ್ಲಿ ಐತಿ. ಆಮ್ಲ ಪ್ರಬಲ ಐತಂದ್ರೆ pH ಮೌಲ್ಯ 1 ಐತಿ, pH ಮೌಲ್ಯ 2 ಐತಿ ಅನ್ನೋದನ್ನು ಸೂಚನೆ ಮಾಡ್ತೈತಿ. ಅದು pH ಕಾಗದದ ಒಂದು ಗುಣವಾಗೈತಿ. ಇದು ಇದರದ ವ್ಯತ್ಯಾಸ ಐತಿ. ದೆನ್ ನೆಕ್ಸ್ಟ್, ದೈನಂದಿನ ಜೀವನದಲ್ಲಿ pHನ ಮಹತ್ವ. ದೈನಂದಿನ ಜೀವನದಲ್ಲಿ pHನ ಮಹತ್ವ ಹೆಂಗೆ ಬರ್ತೈತೆ ಅಂದ್ರೆ, ನಮ್ಮ ದೇಹವು 7.0 ಇಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತೈತಿ. ನಮ್ಮ ದೇಹದ ನಾರ್ಮಲ್ ಆಗಿರ್ತಕ್ಕಂಥ pH ಮೌಲ್ಯ ಎಷ್ಟಂದ್ರೆ 7ರಿಂದ 7.8 pH ಮೌಲ್ಯ ಅಂತ ನಾವು ಹೇಳ್ಬೋದು. ಇವಾಗ ಎರಡನೇದಾಗಿ ಆಮ್ಲ ಮಳೆ ಅಂತ ನೀವು ಕೇಳಿರ್ಬೋದು. ಅದು ಹೆಂಗೆ ಉತ್ಪನ್ನ ಆಗ್ತೈತೆ ಅಂದ್ರೆ, ಮಳೆ ನೀರಿನ pH ಮೌಲ್ಯ ಏನೈತಿ, ಅದು 5.6ಗಿಂತ ಕಡಿಮೆ ಆದಾಗ ಅದನ್ನು ನಾವು ಆಮ್ಲ ಮಳೆ ಅಂತ ಕರಿಬೋದು. ಆ ಆಮ್ಲ ಮಳೆ ಉಂಟಾದಾಗ ಏನಾಗ್ತೈತೆ ಅಂದ್ರೆ, ನೀರಿನಲ್ಲಿರ್ತಕ್ಕಂಥ ಮೀನುಗಳು ಮತ್ತು ಪ್ರಾಣಿಗಳು ಏನಾಗ್ತಾವೆ, ಸತ್ತೋಗ್ಬಿಡ್ತಾವೆ. ಅದಕ್ಕೋಸ್ಕರ ಅದನ್ನು ಆಮ್ಲ ಮಳೆ ಅಂತ ಕರೀತಾರೆ. ದೆನ್ ನೆಕ್ಸ್ಟ್, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ pH ವ್ಯಾಪ್ತಿಯು ಅಗತ್ಯವಾಗಿದೆ. ಸಸ್ಯಗಳು ಕೂಡ ಬೆಳವಣಿಗೆ ಆಗ್ಬೇಕಂತಂದ್ರೆ ಅವುಗಳಿಗೆ ಪರ್ಟಿಕ್ಯುಲರ್ pHನಲ್ಲಿ ಸಸ್ಯಗಳು ಬೆಳವಣಿಗೆ ಆಗ್ತಾವೆ. ಇನ್ನೊಂದೇನ ನೆಕ್ಸ್ಟ್, ನಮ್ಮ ಹೊಟ್ಟೆಯಲ್ಲಿ ನಮ್ಮ ಜಠರ ಏನಿರ್ತೈತಿ, ಅದು ಜಠರ ಯಾವ ಆಮ್ಲವನ್ನು ಹೊಂದಿರ್ತೈತಿ ಅಂದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ HCl. ಅದು ಏನು ಯಾಕೆ ಅಲ್ಲಿ ಹೊಂದಿರ್ತೈತೆ ಅಂದ್ರೆ, ನಾವು ಊಟದ ಮುಖಾಂತರ ಊಟವನ್ನು ತಿಂದಾಗ ಯಾವುದೇ ಒಂದು ಕ್ರಿಮಿ ಕೀಟಾಣು ಇತ್ತಂದ್ರೆ ಅದರೊಳಗಡೆ ಹೋಗ್ಬಿಟ್ಟು ಅದು ಸತ್ತು ಹೋಗ್ಬೇಕು ಅದಕ್ಕೋಸ್ಕರ ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಠರದಲ್ಲಿ ಜಾಸ್ತಿ ಪ್ರಮಾಣದ ಆಮ್ಲವನ್ನು ಉತ್ಪತ್ತಿ ಮಾಡಿದಾಗ ಅವಾಗ ಏನಾಗ್ತೈತೆ ಅಂದ್ರೆ ಆಮ್ಲೀಯತೆ ಅಂದ್ರೆ ಆ್ಯಸಿಡಿಟಿ ಅಂತ ಕೇಳಿರ್ತೀರಿ. ಆ್ಯಸಿಡಿಟಿ ಉಂಟಾದಾಗ ನಾವು ಏನನ್ನು ತೊಗೋಬೇಕಂತಂದ್ರೆ ಆಮ್ಲಶಾಮಕಗಳು, ಆ್ಯಂಟಾಸಿಡ್ಗಳನ್ನು ತೊಗೋಬೇಕು. ಆ್ಯಂಟಾಸಿಡ್ಗಳಂದ್ರೆ ಯಾವ? ಪ್ರತ್ಯಾಮ್ಲಗಳು. ಅವುಗಳು ಯಾವ್ಯಾವ ಅಂದ್ರೆ ಮ್ಯಾಗ್ನೇಷಿಯಾ ಹಾಲು ಅಂದರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಡುಗೆ ಸೋಡಾವನ್ನು ತೊಗೊತಾರೆ. ಆ ಅಡುಗೆ ಸೋಡಾ ಮತ್ತು ಮ್ಯಾಗ್ನೇಷಿಯಂ ಹಾಲುಗಳು ಯಾವ ಥರ ಅಂದ್ರೆ ಆಮ್ಲಶಾಮಕಗಳಾಗಿ ಪರಿವರ್ತನೆ ಹೊಂದವು. ಅವು ಏನು ಆಮ್ಲೀಯ ಪ್ರಮಾಣ, ಹೊಟ್ಟೆಯಲ್ಲಿರ್ತಕ್ಕಂಥ ಆಮ್ಲೀಯ ಪ್ರಮಾಣತೆಯನ್ನು ಕಡಿಮೆ ಮಾಡ್ತಾವೆ ಮತ್ತು ತಟಸ್ಥಕ್ಕೆ ತೊಗೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾವೆ. ದೆನ್ ನೆಕ್ಸ್ಟ್,
ಬಾಯಿಯಲ್ಲಿರ್ತಕ್ಕಂಥ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗ್ತೈತಿ ಮತ್ತು ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರ ಕಣಗಳು ವಿಭಜನೆಯಿಂದ ಬಾಯಿಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪನ್ನ ಮಾಡ್ತಾವೆ. ಆ ಅದನ್ನು ತಡೆಗಟ್ಟಲು ವಿಧಾನವೆಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ಗಳನ್ನು ಬಳಸುವುದರಿಂದ ಹೆಚ್ಚುವರಿ ಆಮ್ಲಗಳು ತಟಸ್ಥಗೊಳ್ಳಬಹುದು ಅಂತ ಹೇಳ್ತಾರೆ. ಇವಾಗ ಹೆಂಗೆ ಬಾಯಲ್ಲಿರ್ತಕ್ಕಂಥ pH ಮೌಲ್ಯ 5ಕ್ಕಿಂತ 5 ಕಡಿಮೆ ಆದಾಗ ಏನು ಹಲ್ಲಿನ ಸವೆತ ಆಗ್ತಾನೆ. ಹಲ್ಲಿನ ಸವೆತ ಅಂದ್ರೆ ಏನು, ಹಲ್ಲುಗಳು ಹುಳ ತಿನ್ನೋದು ಅಥವಾ ಹಲ್ಲುಗಳು ಕ್ರಮೇಣವಾಗಿ ವೀಕ್ ಹಾಕೊಂತ ಹೋಗಿ ಒಡೆದು ಬೀಳ್ತಾವಲ್ಲ, ಅವುಗಳನ್ನು ಏನಂತ ಕರೀತಾರೆ, ಹಲ್ಲಿನ ಸವೆತ ಅಂತ ಕರೀತಾರೆ. ಹಲ್ಲಿನ ಸವೆತ ಹೆಂಗೆ ಉಂಟಾಗ್ತೈತೆ ಅಂದ್ರೆ, ನಾವು ಇವಾಗ ಊಟ ಮಾಡಿಬಿಟ್ಟಾಗ ಅಲ್ಲಿರ್ತಕ್ಕಂತಹ ಸಕ್ಕರೆ ಮತ್ತು ಆಹಾರದ ಕಣಗಳು ಏನನ್ನು ಬಿಡುಗಡೆ ಮಾಡ್ತಾವೆ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನು ಬಿಡುಗಡೆ ಮಾಡ್ತಾವೆ. ಆ ಬ್ಯಾಕ್ಟೀರಿಯಾಗಳು ಏನನ್ನು ಉತ್ಪನ್ನ ಮಾಡ್ತಾವೆ ಅಂದ್ರೆ ಆಮ್ಲಗಳನ್ನು ಉತ್ಪನ್ನ ಮಾಡ್ತಾವೆ. ಆಮ್ಲಗಳನ್ನು ಉತ್ಪತ್ತಿ ಮಾಡ್ತಾವೆ. ಆವಾಗ ಏನಾಗ್ತೈತೆ ಅಂದ್ರೆ ಹಲ್ಲಿನ ಸವೆತ ಉಂಟಾಗ್ತೈತಿ. ಆ ಹಲ್ಲಿನ ಸವೆತವನ್ನು ತಡೆಗಟ್ಟಲು ನಾವು ಏನು ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ಗಳನ್ನು ಬಳಸ್ಕೋಬೇಕು. ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ಗಳನ್ನು ಬಳಸಿದಾಗ ಏನಾಗ್ತೈತೆ ಅಂದ್ರೆ ಆಮ್ಲದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮತ್ತು ಹಲ್ಲಿನ ಸವೆತವನ್ನು ತಡೆಗಟ್ತೈತೆ ಅಂತ ನಾವು ಹೇಳೋಣ. ದೆನ್ ನೆಕ್ಸ್ಟ್ ಇವಾಗ ನಾವು ನೋಡೋದು ಏನಂದರೆ ಜೇನುನೊಣ ಕಡಿದಾಗ ಏನಾಗ್ತೈತೆ ಅಂದ್ರೆ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತೈತಿ. ಆ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆದಾಗ ಆ ಜೇನುನೊಣದ ಮುಳ್ಳು ಏನಿರ್ತೈತಿ ಅಲ್ಲಿ ಮೆಥನೋಯಿಕ್ ಆ್ಯಸಿಡ್ ಇರ್ತೈತಿ. ಆ ಮೆಥನೋಯಿಕ್ ಆ್ಯಸಿಡ್ದಿಂದ ಏನಾಗ್ತೈತಿ ನಮ್ಗೆ ನೋವು ಮತ್ತು ಉರಿತ. ಕಡ್ದ ಕೂಡಲೇ ಗೊತ್ತಾಗ್ತೈತಿ ನಿಮ್ಗೆ, ನೂಸ್ಲಾಕ ಚಲೋ ಮಾಡ್ತೈತಿ, ಇನ್ನೊಂದೇನ ಉರಿಲಾಕ ಚಲೋ ಮಾಡ್ತೈತಿ. ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಂತಂದ್ರೆ ಅಡುಗೆ ಸೋಡಾದಂಥ ಸೌಮ್ಯ ಪ್ರತ್ಯಾಮ್ಲಗಳನ್ನು ಲೇಪಿಸುವುದರಿಂದ ನೋವು ಮತ್ತು ಉರಿತದಿಂದ ಉಪಶಮನ ಪಡೆದುಕೊಳ್ಳಬೇಕು. ನಮ್ಗೆ ಜೇನುನೊಣ ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತೈತಿ. ಆ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆದಾಗ ನಮ್ಗೆ ಉರಿಲಾಕ ಸ್ಟಾರ್ಟ್ ಆಗ್ತೈತಲ್ಲ, ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಂತಂದ್ರೆ ಅಡುಗೆ ಸೋಡಾವನ್ನು ಬಳಸ್ಕೋಬೇಕು. ಮನೇಲಿರ್ತಕ್ಕಂಥ ಅಡುಗೆ ಸೋಡಾ ಒಂದು ಸೌಮ್ಯ ಪ್ರತ್ಯಾಮ್ಲ ಥರ ವರ್ತನೆ ಮಾಡ್ತೈತಿ. ಅದನ್ನು ನಾವು ಬಳಸಿದಾಗ ಏನಾಗ್ತೈತಿ ಅಂದ್ರೆ ಉರಿತ ಕಡಿಮೆ ಆಗ್ತೈತಿ. ದೆನ್ ನೆಕ್ಸ್ಟ್ ನೀವು ತುರಿಕೆ ಗಿಡ ಅಂತ ಕೇಳಿರ್ತೀರ, ಅಲ್ಲಿ ಹೊಲಗಳಲ್ಲಿ ಸಿಗ್ತೈತಿ. ಅದು ಮೈಗೆ ಹಚ್ಚಿದ ಕೂಡಲೇ ಏನಾಗ್ತೈತಿ ಅಂದ್ರೆ ನಮ್ಮ ಮೈಯೆಲ್ಲ ಉರಿಯಾಕೆ ಸ್ಟಾರ್ಟ್ ಮಾಡ್ತೈತಿ. ಅದು ಕೂಡ ಏನನ್ನು ಹೊಂದಿರ್ತೈತಿ, ಮೆಥನೋಯಿಕ್ ಆಸಿಡನ್ನು ಹೊಂದಿರ್ತೈತಿ. ಆ ಮೆಥನೋಯಿಕ್ ಆಸಿಡ್ ಇದರಿಂದ ಏನಾಗ್ತೈತಿ ಮೈಯೆಲ್ಲ ಗುಳ್ಳೆಗಳಾಗ ಸ್ಟಾರ್ಟ್ ಮಾಡ್ತಾವೆ, ಮೈಯೆಲ್ಲ ಉರಿಲಾಕ ಸ್ಟಾರ್ಟ್ ಮಾಡ್ತೈತಿ, ಚರ್ಮ ಎಲ್ಲ ಸಿಕ್ಕಾಪಟ್ಟೆ ಉರಿಲಾಕ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ಸಾಂಪ್ರದಾಯಿಕ ಹೆಸರು ಏನಂದ್ರೆ ಡಾಕ್ ಸಸ್ಯ ಅಂತ ಕರೀತಾರೆ. ಆ ಡಾಕ್ ಸಸ್ಯವನ್ನು ಹಚ್ಚಿದಾಗ ಏನಾಗ್ತೈತಿ ನಮ್ಮ ಮೈಯೆಲ್ಲ ಉರಿಲಾಕ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಕಾರಣ ಏನಂದ್ರೆ ಆ ಡಾಕ್ ಸಸ್ಯ ಮೆಥನೋಯಿಕ್ ಆಸಿಡನ್ನು ಹೊಂದಿರ್ತೈತಿ. ಆ ಮೆಥನೋಯಿಕ್ ಆಸಿಡನ್ನು ಹೊಂದಿರೋದ್ರಿಂದ ನಮ್ಮ ಮೈ ಚರ್ಮ ಏನಾಗ್ತೈತಿ ಉರಿಲಾಕ ಸ್ಟಾರ್ಟ್ ಆಗ್ತೈತಿ, ಮತ್ತು ಇನ್ನೊಂದಿನ ಗುಳ್ಳೆಗಳಾಗಲಾಕ ಸ್ಟಾರ್ಟ್ ಮಾಡ್ತಾವೆ ಅಂತ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಯಾವುದಂದ್ರೆ ನೈಸರ್ಗಿಕವಾಗಿ ದೊರೆಯುವ ಆಮ್ಲಗಳು. ನೈಸರ್ಗಿಕವಾಗಿ ದೊರೆಯತಕ್ಕಂಥ ಆಮ್ಲಗಳು ಯಾವ, ನೈಸರ್ಗಿಕವಾಗಿ ಹೆಂಗೆ ಆಮ್ಲಗಳು ಇರ್ತವೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ನೈಸರ್ಗಿಕವಾಗಿ ವಿನೇಗರ್ ಅಂತ ಕೇಳಿರ್ತೀರ. ಆ ಉಪ್ಪಿನಕಾಯಿಯಲ್ಲಿ ಹಾಕಿರ್ತಾರೆ, ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಅಥವಾ ಉಪ್ಪಿನಕಾಯಿಯನ್ನು ಸಂಗ್ರಹಣೆ ಮಾಡೋಕೆ ವಿನೇಗರನ್ನು ಹಾಕಿರ್ತಾರೆ. ಅದ್ರಾಗ ಯಾವ ಆಮ್ಲವನ್ನು ಹೊಂದಿರ್ತೈತಿ ಅಂದ್ರೆ ಅಸಿಟಿಕ್ ಆಮ್ಲವನ್ನು ಹೊಂದಿರ್ತೈತಿ. ಇನ್ನೊಂದು ಯಾವ್ದು, ಕಿತ್ತಳೆಯಲ್ಲಿ ಸಿಟ್ರಿಕ್ ಆ್ಯಸಿಡ್. ನೀವು ಕಿತ್ತಳೆಯನ್ನು ತಿಂದಿರ್ತೀರಿ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಹುಣಸೆಕಾಯಿಯಲ್ಲಿ ಯಾವುದು ಟಾರ್ಟಾರಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಮೊಸರು ಲ್ಯಾಕ್ಟಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಲಿಂಬೆಕಾಯಿ ಸಿಟ್ರಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಇರುವೆ ಕಡಿದಾಗ ಮೆಥನೋಯಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಇನ್ನೊಂದೇನ ತುರಿಕೆ ಗಿಡ ಕಡಿದಾಗ ಏನಾಗ್ತೈತಿ ಮೆಥನೋಯಿಕ್ ಆ್ಯಸಿಡನ್ನು ಹೊಂದಿರ್ತೈತಿ. ಇವೆಲ್ಲವೂ ನೈಸರ್ಗಿಕವಾಗಿ ದೊರೆತಾವೆ. ಇವೆಲ್ಲ ಆರ್ಟಿಫಿಷಿಯಲ್ ಆಗಿ ಅಥವಾ ಒಂದು ಪ್ರಯೋಗಾಲಯದಲ್ಲಿ ಲ್ಯಾಬ್ರೋಟ್ರಿಯಲ್ಲಿ ತಯಾರು ಮಾಡಲ್ಲ. ಇವೆಲ್ಲವೂ ನೈಸರ್ಗಿಕವಾಗಿ ದೊರೆತಾವೆ. ಮತ್ತು ಇವೆಲ್ಲ ಆಮ್ಲಗಳು ದುರ್ಬಲ ಆಮ್ಲಗಳಾಗಿದ್ದಾವೆ. ಪ್ರಬಲ ಆಮ್ಲಗಳೆಲ್ಲ ಇವೆಲ್ಲ ದುರ್ಬಲ ಆಮ್ಲಗಳಾಗಿದ್ದಾವೆ. ನೈಸರ್ಗಿಕವಾಗಿ ದೊರೆತಕ್ಕಂಥ ಪ್ರತಿಯೊಂದು ಆಮ್ಲ ಕೂಡ ದುರ್ಬಲ ಆಮ್ಲ. ಇದೇನೈತೆ ನೋಡ್ರಿ, ಇದು ಪಟ್ಟಿ ಇವಾಗ ನೀವು ಓದ್ಕೊಂಡ್ರಂದ್ರೆ ಇವಾಗ ಅಷ್ಟಲ್ಲ, ನೀವು ಮುಂದೆ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಮುಂದೆ ಯಾವುದಾರ ಒಂದು ಜಾಬ್ಗೋಸ್ಕರ ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ 1 ಮಾರ್ಕ್ಸಿಗೆ ಬೀಳುವಂಥ ಚಾನ್ಸಸ್ ಭಾಳ ಐತಿ. ಅದನ್ನು ಚೆನ್ನಾಗಿ ಓದ್ಕೊಡ್ರಿ. ದೆನ್ ನೆಕ್ಸ್ಟ್ ನಾವು ಇವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಪೂರ್ತಿಯಾಗಿ ನೋಡ್ಕೊಂಡ್ವಿ. ಆಮ್ಲಗಳು ಪ್ರತ್ಯಾಮ್ಲಗಳು ಪೂರ್ತಿಯಾಗಿ ಎಲ್ಲ ಅರ್ಥ ಆಯಿತು ಅಂತ ನಾನು ಅನ್ಕೊತೀನಿ. ಇವಾಗ ನೆಕ್ಸ್ಟ್ ನಾವು
ಲವಣಗಳ ಕುಟುಂಬಗಳ ಬಗ್ಗೆ ಅಧ್ಯಯನ ಮಾಡೋಣ. ಲವಣಗಳ ಕುಟುಂಬ ಅಂದರೆ ಏನು, ಲವಣಗಳು ಅಂದರೆ ಯಾವ, ಲವಣಗಳು ಹೆಂಗೆ ವರ್ತನೆ ಮಾಡ್ತಾವೆ, ಲವಣಗಳು ಯಾವ್ಯಾವ ಹೆಂಗೆ ಇರ್ತಾವೆ ಅನ್ನೋದನ್ನು ನಾವು ಇವಾಗ ಅಧ್ಯಯನ ಮಾಡ್ಕೊಂಡು ಹೋಗೋಣ. ನಾವು ಫಸ್ಟ್ ಲವಣಗಳ ಪಿ ಎಚ್ ಹೆಂಗಿರ್ತೈತಿ, ಲವಣಗಳು ಯಾವ್ಯಾವ ಪಿ ಎಚ್ನ ಮುಖಾಂತರ ನಾವು ಯಾವ್ಯಾವ ಲವಣಗಳನ್ನು ವಿಭಾಗವಾಗಿ ಮಾಡ್ಬೋದು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿ ಲವಣದ ಪಿ ಎಚ್ ಮೌಲ್ಯ 7 ಯಾವಾಗಿರ್ತೈತೆ ಅಂದ್ರೆ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳು ಒಂದಕ್ಕೊಂದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅಥವಾ ತಟಸ್ಥೀಕರಣ ಕ್ರಿಯೆಗೆ ಒಳಪಟ್ಟಾಗ ಏನಾಗ್ತೈತೆ ಅಂದ್ರೆ ಒಂದು ತಟಸ್ಥ ಲವಣವನ್ನು ಉಂಟು ಮಾಡ್ತೈತಿ. ಈ ಕಡೆ ಅದು ಪ್ರತ್ಯಾಮ್ಲೀಯ ಗುಣಗಳನ್ನು ತೋರಿಸಂಗಿಲ್ಲ, ಇನ್ನೊಂದು ಆಮ್ಲೀಯ ಗುಣಗಳನ್ನು ತೋರಿಸಂಗಿಲ್ಲ. ಅದು ಒಂದು ತಟಸ್ಥ ಲವಣವಾಗಿ ಬಿಡುಗಡೆ ಆಗ್ತೈತಿ. ಅದನ್ನು ಏನಂತ ಕರೀತಾರೆ, ತಟಸ್ಥ ಲವಣ ಅಂತ ಕರೀತಾರೆ. ಅದ್ರ ಪಿ ಎಚ್ ಮೌಲ್ಯ ಯಾವಾಗೂ 7 ಇರ್ತೈತಿ. ದೆನ್ ನೆಕ್ಸ್ಟ್ ನಾವು ಇವಾಗ ಆಮ್ಲೀಯ ಲವಣ ಅಂದರೆ ಏನು, ಆಮ್ಲೀಯ ಲವಣಗಳು ಹೆಂಗೆ ಉತ್ಪನ್ನ ಆಗ್ತಾವತ್ತಂದ್ರೆ ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ತಟಸ್ಥೀಕರಣ ಕ್ರಿಯೆಗೆ ಒಳಪಟ್ಟಾಗ ಆ ಲವಣ ಉತ್ಪನ್ನ ಆಗಿರ್ತಕ್ಕಂಥ ಲವಣ ಏನಿರ್ತೈತಿ ಅದು ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಹೊಂದಿರ್ತೈತಿ. ಅದಕ್ಕೋಸ್ಕರ ಅದನ್ನು ಏನಂತ ಕರೀತಾರೆ, ಆಮ್ಲೀಯ ಲವಣ ಅಂತ ಕರೀತಾರೆ. ಅದು ಆಮ್ಲೀಯ ಗುಣಗಳನ್ನು ಸೂಚನೆ ಮಾಡ್ತೈತಿ. ಆ ಲವಣದ ಉದಾಹರಣೆ ಯಾವುದಂದ್ರೆ NH4Cl ಇದು ಒಂದು ಆಮ್ಲೀಯ ಲವಣವಾಗಿದೆ. ದೆನ್ ನೆಕ್ಸ್ಟ್ ಪ್ರತ್ಯಾಮ್ಲೀಯ ಲವಣ ಅಂದ್ರೆ ಏನು, ಇಲ್ಲಿ ಪ್ರಬಲ ಪ್ರತ್ಯಾಮ್ಲ ಏನಿರ್ತೈತಿ ಪ್ರಬಲ ಪ್ರತ್ಯಾಮ್ಲ ಇದ್ದ ದುರ್ಬಲ ಆಮ್ಲಗಳ ಜೊತೆಗೆ ತಟಸ್ಥೀಕರಣ ಕ್ರಿಯೆಗೆ ಒಳಪಟ್ಟಾಗ ಅದರ ಪಿ ಎಚ್ ಮೌಲ್ಯ ಉತ್ಪನ್ನ ಆಗಿರತಕ್ಕಂಥ ಲವಣದ ಪಿ ಎಚ್ ಮೌಲ್ಯ ಎಷ್ಟಿರ್ತೈತಿ ಅಂದ್ರೆ 7ಕ್ಕಿಂತ ಜಾಸ್ತಿ ಇರ್ತೈತಿ. ಅದು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರ್ತೈತಿ. ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ, ಪ್ರತ್ಯಾಮ್ಲೀಯ ಲವಣ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಯಾವುದಂತಂದ್ರೆ CH3COONA ಇದು ಏನೈತಿ, ಇದೊಂದು ಪ್ರತ್ಯಾಮ್ಲೀಯ ಲವಣ ಆಗೈತಿ. ಇನ್ನು ನಾವು ನೆಕ್ಸ್ಟ್ ಪ್ರತಿಯೊಂದು ಒಂದೊಂದು ಲವಣಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ಕೊಂಡು ಹೋಗೋಣ. ಅಲ್ಲಿ ಫಸ್ಟ್ ನಾವು ಯಾವುದು ಒಂದು ಪ್ರಯೋಗ ಬಗ್ಗೆ ನಾವು ಏನು ಮಾಡೋಣ, ಇವಾಗ ಒಂದು ಪ್ರಯೋಗ ಅಥವಾ ಒಂದು ಪ್ರಕ್ರಿಯೆ ಇರ್ತೈತಿ, ಅದರ ಬಗ್ಗೆ ನಾವು ಇವಾಗ ಅಧ್ಯಯನ ಮಾಡ್ಕೋ. ಅದು ಯಾವುದಂದ್ರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದರೆ ಏನು, ಅದು ಹೆಂಗೆ ಪರಿವರ್ತನೆ ಆಗ್ತೈತಿ, ಅದರಿಂದ ನಮ್ಗೆ ಏನೇನು ಉಪಯೋಗ ಐತಿ, ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಿಂದ ನಮ್ಗೆ ಬಂದಿರತಕ್ಕಂಥ ಉತ್ಪನ್ನಗಳಿಂದ ಏನೇನು ಉಪಯೋಗ ಐತಿ ಅನ್ನೋದನ್ನು ನಾವು ಇವತ್ತು ನೋಡ್ಕೊಂಡು ಹೋಗೋಣ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದರೆ ಏನು, ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದರೆ ಏನಂದ್ರೆ ಫಸ್ಟ್ ನಾವು ಬೈನ್ ದ್ರಾವಣ ಅಂದರೆ ಸೋಡಿಯಂ ಕ್ಲೋರೈಡ್ ಏನಿರ್ತೈತಿ ಅಂದ್ರೆ ಉಪ್ಪನ್ನು ನೀರಿನ ಜೊತೆಗೆ ಮಿಕ್ಸ್ ಮಾಡಿದಾಗ ಅದು ಏನಾಗ್ತೈತಿ, ಜಲೀಯ ದ್ರಾವಣ ಅಂದ್ರೆ ಅದನ್ನು ಬೈನ್ ದ್ರಾವಣ ಅಂತ ಕರೀತಾರೆ. ಅದನ್ನು ವಿದ್ಯುತ್ನೊಂದಿಗೆ ಹೊರಿಸಿದಾಗ ಇಲ್ಲಿ ಉಪ್ಪನ್ನು ಏನು ಮಾಡಿದಾಗ ನೀರಿನ ಜೊತೆಗೆ ಮಿಕ್ಸ್ ಮಾಡಿದಾಗ ಆ ಮಿಕ್ಸ್ ಮಾಡಿದಂತಹ ನೀರನ್ನು ನಾವು ಬೈನ್ ದ್ರಾವಣವನ್ನು ನಾವು ವಿದ್ಯುತ್ ಪ್ರವಾಹ ಅಂದ್ರೆ ಅದಕ್ಕೆ ವಿದ್ಯುತ್ತನ್ನು ಕಳಿಸಿದಾಗ ಅದು ಯಾವ ಉತ್ಪನ್ನಗಳಾಗಿ ಪರಿವರ್ತನೆ ಹೊಂದುತ್ತಂದ್ರೆ NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ ಮತ್ತು ಇನ್ನೊಂದೇನ ಕ್ಲೋರಿನ್ ಅನಿಲವನ್ನು ಬಿಡುಗಡೆ ಮಾಡ್ತೈತಿ, ಇನ್ನೊಂದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತೈತಿ. ಇಲ್ಲಿ ಬಿಡುಗಡೆ ಆಗಿರತಕ್ಕಂಥ ಪ್ರತಿಯೊಂದು ಉತ್ಪನ್ನಗಳು ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾವೆ, ತುಂಬ ಇಂಪಾರ್ಟೆಂಟ್ ಕೆಲಸಗಳನ್ನು ಮಾಡ್ತಾವೆ. ಇವುಗಳನ್ನು ಜಾಸ್ತಿ ಕಾರ್ಖಾನೆಗಳಲ್ಲಿ ಅಲ್ಲಿ ಇಲ್ಲಿ ಜಾಸ್ತಿಯಾಗಿ ಬಳಸ್ತಾರೆ. ಇದು ಏನೈತಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕ್ರಿಯೆ ಐತಿ. ಇದು ಆಲ್ಮೋಸ್ಟ್ ಇಲ್ಲಾಂದ್ರೆ 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಐತಿ. ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ ಒಂದು ಸಲ. ಇವಾಗ ಹೆಂಗಂದ್ರೆ ಇದು ನೋಡ್ರಿ, ಇದ್ರೊಳಗೆ ಏನಂದ್ರೆ NaClನ ಬ್ರೈನ್ ದ್ರಾವಣವನ್ನು ಇದರಿಂದ ಒಳಗೆ ಬಿಡ್ತಾರೆ. ಹಿಂಗೆ ಈ ಬ್ರೈನ್ ದ್ರಾವಣವನ್ನು ಒಳಗೆ ಬಿಟ್ಟಾಗ ಅಲ್ಲಿ ಮೇನ್ ಏನು ಮಾಡ್ತಾರೆ ಅಂತಂದ್ರೆ ಒಂದು ಕ್ಯಾಥೋಡನ್ನು ಕನೆಕ್ಟ್ ಮಾಡಿರ್ತಾರೆ, ಇನ್ನೊಂದು ಆ್ಯನೋಡನ್ನು ಕನೆಕ್ಟ್ ಮಾಡಿರ್ತಾರೋ. ಆ ಕ್ಯಾಥೋಡ್ ಮತ್ತು ಆ್ಯನೋಡನ್ನು ಕನೆಕ್ಟ್ ಮಾಡಿದಾಗ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಆ ಬೈನ್ ದ್ರಾವಣ ಇದ್ದದ ಅಣುಗಳಾಗಿ ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅಣುಗಳಾಗಿ ಬಿಡುಗಡೆ ಆದಾಗ ಸ್ಟಾರ್ಟ್ ಮಾಡಿದಾಗ ಅವುಗಳು ಹೆಂಗಂದ್ರೆ ಕ್ಲೋರಿನ್ ಅನಿಲ ಏನಿರ್ತೈತಿ, ಈ ಕ್ಲೋರಿನ್ ಅನಿಲ ಇದ್ದದ ಆ್ಯನೋಡ್ ಕಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇನ್ನೊಂದೇನ ಕ್ಯಾಥೋಡ್ ಕಡೆಗೆ ಯಾವ್ದು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ ಅಂದ್ರೆ ಹೈಡ್ರೋಜನ್ ಅನಿಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇನ್ನೊಂದೇನ NaOH ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದದ ಕ್ಯಾಥೋಡ್ನ ಸಮೀಪ ಕಡೆಗೆ ಕುತ್ಕೋತೈತಿ. ಇಲ್ಲಿ ಬಂದಿರತಕ್ಕಂಥ ಉತ್ಪನ್ನಗಳು ಯಾವ್ಯಾವ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ, ಕ್ಲೋರಿನ್ ಅನಿಲ ಮತ್ತು ಇನ್ನೊಂದು ಯಾವ್ದು ಹೈಡ್ರೋಜನ್ ಅನಿಲ.
ಇಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಉತ್ಪನ್ನಗಳ ಉಪಯೋಗಗಳು ಏನೇನಂತಂದ್ರೆ ಫಸ್ಟ್ ಒಂದು ನೋಡ್ಕೊಂಡು ಹೋಗೋಣ. ಯಾವುದಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡನ್ನು ಎಲ್ಲೆಲ್ಲಿ ಬಳಸ್ತಾರಂದ್ರೆ ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ ಬಳಸ್ತಾರೆ. ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಕಾಗದ ಕೈಗಾರಿಕೆಯಲ್ಲಿ ಬಳಸ್ತಾರೆ. ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನೊಂದೇನ ಹೈಡ್ರೋಜನನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳೋಣ. ಒಂದು ಇಂಧನಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಇಂಧನಗಳಾಗಿ ಬಳಸ್ತಾರೆ. ಇನ್ನೊಂದು ಕೃತಕ ಬೆಣ್ಣೆಯಾಗಿ ಬಳಸ್ತಾರೆ. ಇನ್ನೊಂದು ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಕ್ಲೋರಿನನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತಂದ್ರೆ ನೀರಿನ ಶುದ್ಧೀಕರಣದಲ್ಲಿ ಕ್ಲೋರಿನ ಬಳಸ್ತಾರೆ. ಈಜುಕೊಳಗಳಲ್ಲಿ ಕ್ಲೋರಿನ ಬಳಸ್ತಾರೆ. PVCಯಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಮತ್ತು ಸೋಂಕುನಾಶಕಗಳಲ್ಲಿ ಕ್ಲೋರಿನನ್ನು ಬಳಸ್ತಾರೆ ಅಂತ. CFCಗಳಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಮತ್ತು ಇನ್ನೊಂದೇನ ಕೀಟನಾಶಕಗಳಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಇವಾಗ ನಾವು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಯಾವುದಂತಂದು ನಾವು ನೋಡ್ಕೊಂಡಿದ್ದೇವೆ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತಕ್ಕಂಥ ಒಂದು ಅಲ್ಕಲಿಯನ್ನು ಬಿಡುಗಡೆ ಮಾಡ್ತಾವೆ, ಅದನ್ನು ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂತ. ಕ್ಲೋರಿನ್ ಅನಿಲ ಮತ್ತು ಇನ್ನೊಂದು ಅಲ್ಕಲಿಯನ್ನು ಅಂದರೆ NaOH ಒಂದು ಅಲ್ಕಲಿ ಆಗೈತಿ, ಇನ್ನೊಂದನ್ನು ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತೈತಿ. ಅದಕ್ಕೋಸ್ಕರ ಇದನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ಇವಾಗ ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡೋಣ ಅಂದರೆ ಚೆಲುವೆ ಪುಡಿ. ಚೆಲುವೆ ಪುಡಿ ಅಂದರೆ ಯಾವುದಾ? ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಗೊಂಡಾಗ ಚೆಲುವೆ ಪುಡಿ ತಯಾರಿಕೆ ಆಗ್ತೈತಿ. ಇದು CaOH ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದನ್ನು ಅರಳಿದ ಸುಣ್ಣ ಅಂತ ಕರೀತಾರೆ. ಶುಷ್ಕ ಅರಳಿದ ಸುಣ್ಣ ಅದನ್ನು ಕ್ಲೋರಿನ್ ಜೊತೆಗೆ ಅರಳಿದ ಸುಣ್ಣಕ್ಕೆ ಕ್ಲೋರಿನನ್ನು ಹಾಯಿಸಿ ಬಿಟ್ಟಾಗ ಅದು ಏನನ್ನು ತಯಾರಿಕೆ ಮಾಡ್ತೈತಿ ಅಂದ್ರೆ ಚೆಲುವೆ ಪುಡಿಯನ್ನು ತಯಾರಿಕೆ ಮಾಡ್ತೈತಿ. ಚೆಲುವೆ ಪುಡಿಯ ಅಣುಸೂತ್ರವನ್ನು ನೋಡ್ಕೊಳ್ರಿ, CaOCl2 ಇದರದ್ದು ಅಣುಸೂತ್ರ ಆಗೈತಿ. ಮತ್ತು ಇನ್ನೊಂದಿನ ನೀರನ್ನು ಉತ್ಪತ್ತಿ ಮಾಡ್ತೈತಿ. ಆ ಚೆಲುವೆ ಪುಡಿಯ ಉಪಯೋಗಗಳು ಯಾವ್ಯಾವತ್ತಂತ ನಾವು ನೋಡ್ಕೊಳ್ಳೋಣ. ಚೆಲುವೆ ಪುಡಿಯ ಉಪಯೋಗಗಳು ಯಾವ್ಯಾವತ್ತಂದ್ರೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿನ ಬಿಳುಪು ನೀಡಲು. ಇವುಗಳನ್ನೇನ ಕ್ಲೀನ್ ಮಾಡ್ಲಿಕ್ಕೆ ಬಟ್ಟೆ ಕಾರ್ಖಾನೆಗಳಲ್ಲಿ ನಾವು ನಾರನ್ನು ಫಸ್ಟ್ ಪೆಲ ತಯಾರು ಮಾಡಿದಾಗ ಅವು ಕ್ಲೀನಾಗಿರಲ್ಲ, ಅವುಗಳನ್ನು ಬಿಳುಪು ಕೊಡ್ಲಿಕ್ಕೆ ಯಾವುದನ್ನು ಬಳಸ್ತಾರೆ ಅಂದ್ರೆ ಚೆಲುವೆ ಪುಡಿಯನ್ನು ಬಳಸ್ತಾರೆ. ದೆನ್ ನೆಕ್ಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಮತ್ತು ಲಾಂಡ್ರಿಯ ಬಟ್ಟೆಗಳಿಗೆ ಬಿಳುಪು ನೀಡಲು ಏನು ಮಾಡ್ತಾರೆ ಅಂತಂದ್ರೆ ಚೆಲುವೆ ಪುಡಿಯನ್ನು ಬಳಸ್ತಾರೆ. ಕಾಗದ ತಯಾರಾದಾಗ ಫಸ್ಟ್ ಅದರದ್ದು ಕಲರ್ ಬೇರೆ ಇರ್ತೈತಿ. ಅದನ್ನು ಚೆಲುವೆ ಪುಡಿಯಲ್ಲಿ ಎದ್ದು ತೆಗೆದಾಗ ಏನು ಮಾಡ್ತೈತಿ ಅಂದ್ರೆ ಅದನ್ನು ಶುಭ್ರ ವೈಟ್ ಕಲರ್ಗೆ ತರ್ತೈತಿ. ಮತ್ತು ಇನ್ನೊಂದೇನು ಲಾಂಡ್ರಿಯಲ್ಲಿ ಕೊಟ್ಟಿರ್ತಾರೆ. ಲಾಂಡ್ರಿ ಅಂದರೆ ಬಟ್ಟೆಯನ್ನು ತೊಳಿಲಕ್ಕ ಬೇರೆಯವ್ರಿಗೆ ಕೊಡ್ತಿದ್ರಲ್ಲ, ಅಲ್ಲಿ ಕೂಡ ಏನನ್ನು ಹಾಕ್ತಾರೆ ಅಂದ್ರೆ ಚೆಲುವೆ ಪುಡಿಯನ್ನು ಹಾಕ್ತಾರೆ. ಚೆಲುವೆ ಪುಡಿಯಿಂದ ಯಾವ ಥರ ಕ್ರಿಯೆ ಮಾಡ್ತೈತಿ ಅಂದ್ರೆ ಒಂದು ಕ್ಲೀನಿಂಗ್ ಪೌಡ್ರ್ ಥರ ಕ್ಲೀನಿಂಗ್ ಪೌಡ್ರ್ ಇದ್ದಂಗೆ ಅದು ಕ್ಲೀನಿಂಗ್ ಪೌಡ್ರ್ ಥರ ಪ್ರಕ್ರಿಯೆಯನ್ನು ಮಾಡ್ತೈತಿ, ಅಂದ್ರೆ ವರ್ತನೆ ಮಾಡ್ತೈತಿ. ದೆನ್ ನೆಕ್ಸ್ಟ್ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಗಳಾಗಿ ಬಳಕೆ ಮಾಡ್ತಾರೆ. ಉತ್ಕರ್ಷಣಕಾರಿಗಳಂದ್ರೆ ಆಕ್ಸಿಡೇಷನ್ ಪ್ರಕ್ರಿಯೆ. ಉತ್ಕರ್ಷಣ ಕ್ರಿಯೆ ಅಂತ ನೀವು ನೋಡ್ಕೊಂಡಿದ್ದೀರಿ ಹಿಂದಿನ ಚಾಪ್ಟರ್ನಲ್ಲಿ. ನೋಡ್ಕೊಂಡಿಲ್ಲ ಅಂದರೆ ಹೋಗ್ರಿ ಅದನ್ನು ನೋಡ್ಕೊಂಬನ್ರಿ ಅಂತ ನಾವು ಹೇಳ್ತಾ. ದೆನ್ ನೆಕ್ಸ್ಟ್ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕಗಳಾಗಿ ಬಳಸ್ತಾರೆ. ಈ ಚೆಲುವೆ ಪುಡಿಯನ್ನು ಸೋಂಕುನಾಶಕವಾಗಿ ಕೂಡ ಬಳಸ್ತಾರೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ನಾವು ಇವಾಗ ಯಾವುದ್ರ ಬಗ್ಗೆ ನೋಡ್ಕೊಂಡು ಹೋಗೋಣ ಅಂದ್ರೆ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ. ಅಡುಗೆ ಸೋಡಾ ಯಾವುದು? ಬೇಕಿಂಗ್ ಸೋಡಾ. ಅಡುಗೆ ಸೋಡಾ ರಾಸಾಯನಿಕ ಹೆಸರು ಯಾವುದು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗೈತಿ. ಮತ್ತು ಅದರ ಅಣುಸೂತ್ರ ಯಾವುದಂದ್ರೆ NaHCO3. ಅಡುಗೆ ಸೋಡಾದ ಉಪಯೋಗಗಳು ಯಾವ್ಯಾವ ಅಂತ ನೋಡ್ಕೊಂಡು ಹೋಗೋಣ. ಅಡುಗೆ ಸೋಡಾವನ್ನು ಒಂದು ಬ್ರೆಡ್ ಮತ್ತು ಕೇಕ್ ತಯಾರಿಕೆಗಳಲ್ಲಿ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನೊಂದೇನ ನೆಕ್ಸ್ಟ್ ಜಠರದ ಆಮ್ಲೀಯತೆಯನ್ನು ತಟಸ್ಥೀಕರಣಗೊಳಿಸಲು ಅಡುಗೆ ಸೋಡಾವನ್ನು ಬಳಸ್ತಾರೆ. ಇನ್ನೊಂದೇನ ಬೆಂಕಿ ಹರಿಸ್ತಕ್ಕಂಥ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಕೂಡ ಬಳಸ್ತಾರೆ. ನೆಕ್ಸ್ಟ್ ನಾವು ಇವಾಗ ನಾಲ್ಕನೇ ಇದು ಯಾವುದಂದ್ರೆ ವಾಷಿಂಗ್ ಸೋಡಾ ಕಡೆಗೆ ಹೋಗೋಣ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಯಾವುದಂದ್ರೆ ಸೋಡಿಯಂ ಕಾರ್ಬೋನೇಟ್. ಅದರದ್ದು ಅಣುಸೂತ್ರ ಯಾವುದಂದ್ರೆ NaCO3 10H2O. NaCO3 10H2O ಆಗೈತಿ. ಇಲ್ಲಿ ಸ್ಫಟಕೀಕರಣ ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಪಡೆದ ಸೋಡಿಯಂ ಕಾರ್ಬೋನೇಟನ್ನು ಪುನರ್ ಸ್ಫಟಕೀಕರಣದಿಂದ ವಾಷಿಂಗ್ ಸೋಡಾ ತಯಾರಿಕೆಯಾಗುತ್ತದೆ. ಬೇಕಿಂಗ್ ಸೋಡಾವನ್ನು ಕಾಯಿಸಿದಾಗ ಅದು ಶುಷ್ಕ ರೂಪದಲ್ಲಿ ಇರ್ತೈತಿ.
ಅದನ್ನು ನಾವು ಏನು ಮಾಡಿದಾಗ ಪುನರ್ ಸ್ಫಟಿಕೀಕರಣ ಅಂದ್ರೆ ನೀರನ್ನು ಹಾಯಿಸಿ ಬಿಟ್ಟಾಗ ಅದು ಏನಾಗ್ತೈತಿ ಅಂದ್ರೆ ವಾಷಿಂಗ್ ಸೋಡಾ ಆಗಿ ತಯಾರಾಗ್ತೈತಿ. ವಾಷಿಂಗ್ ಸೋಡಾವನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡ್ಕೊಳ್ಳೋಣ. ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾವನ್ನು ಗಾಜು, ಸಾಬೂನು, ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸ್ತಾರೆ. ಇನ್ನೊಂದೇನ ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯಲ್ಲಿ ಸ್ವಚ್ಛಕಾರಿಯಾಗಿ ಬಳಸ್ತಾರೆ. ದೆನ್ ನೆಕ್ಸ್ಟ್ ಇನ್ನೊಂದೇನಂದ್ರೆ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಣೆಗೋಸ್ಕರ ಯಾವುದನ್ನು ಬಳಸ್ತಾರಂತಂದ್ರೆ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ದೆನ್ ನೆಕ್ಸ್ಟ್ ನಾವು ಇವಾಗ ಯಾವುದನ್ನು ನೋಡ್ಕೊಂಡು ಹೋಗೋಣ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೇನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇದರ ಅಣುಸೂತ್ರ ಯಾವುದಂದ್ರೆ CaSO4 12H2O. ಈ ಜಿಪ್ಸಮ್ ಅಂದ್ರೆ ಏನ, ಜಿಪ್ಸಮ್ದ ಇಲ್ಲಿ ನೋಡ್ರಿ, ಜಿಪ್ಸಮ್ CaSO4 2H2O ಇದಕ್ಕೆ ಜಿಪ್ಸಮ್ ಅಂತ ಕರೀತಾರೆ. ಜಿಪ್ಸಮನ್ನು ನಾವು 373 ಕೆಲ್ವಿನ್ಗೆ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಾಗ್ತೈತಿ. ಇದು ಬಿಳಿಯ ಬಣ್ಣದ ಪುಡಿಯಾಗಿದ್ದು ನೀರಿನೊಂದಿಗೆ ಬೆರೆಸಿದಾಗ ಪುನರ ಏನಾಗ್ತೈತಿ ಅಂದ್ರೆ ಜಿಪ್ಸಮ್ ಆಗಿ ತಯಾರಾಗ್ತೈತಿ. ಇದನ್ನು ನಾವು ಜಿಪ್ಸಮನ್ನು 373 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಾಗ್ತೈತಿ. ಅಲ್ಲಿ ಅದು ಬಿಳಿಯ ಬಣ್ಣದ ಪುಡಿಯಾಗಿರ್ತೈತಿ. ಅದನ್ನು ಮತ್ತೆ ನೀರಿನ ಜೊತೆಗೆ ಮಿಕ್ಸ್ ಮಾಡಿದಾಗ ಅದು ಏನು ತಯಾರಾಗ್ತೈತಿ ಅಂದ್ರೆ ಪುನರ್ ಜಿಪ್ಸಮ್ ಆಗಿ ತಯಾರಾಗ್ತೈತಿ. ಇದರದ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನೀರಿನ ಜೊತೆ ಮಿಕ್ಸ್ ಮಾಡಿದಾಗ ಜಿಪ್ಸಮ್ ಆಗಿ ತಯಾರಾಗೈತಿ. ಇದರ ಅಣುಸೂತ್ರವನ್ನು ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ. ಇದು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ ನೆಕ್ಸ್ಟ್ ಆ ಜಿಪ್ಸಮನ್ನು ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಎಲ್ಲಿ ಜಿಪ್ಸಮನ್ನು ಎಲ್ಲಿ ಬಳಸ್ತಾರೆ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಎಲ್ಲಿ ಬಳಸ್ತಾರೆ? ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಾನಗಳಲ್ಲಿ ಸ್ಥಳದಲ್ಲಿ ಆಧಾರ ಲೇಪನ ಮಾಡಲು ವೈದ್ಯರು ಬಳಸ್ತಾರೆ. ಒಂದು ಕೈ ಮುರ್ಕೊಂಡಿರ್ತಾರಲ್ಲ, ಕೈ ಮುರಿದಾಗ ಪ್ಲಾಸ್ಟರ್ ಹಾಕಿರ್ತಾರಲ್ಲ, ಅದು ಏನಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇನ್ನೊಂದೇನ ಆಟಿಕೆಗಳು ಮತ್ತು ಅಲಂಕಾರದ ವಸ್ತುಗಳ ತಯಾರಿಕೆಯಲ್ಲಿ ಏನಂತ ಬಳಸ್ತಾರೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಗಳನ್ನು, ಆಟಿಕೆಗಳನ್ನು ನೀವು ನೋಡಿರ್ತೀರಿ, ಅಲ್ಲಿ ಕೂಡ ಬಳಸ್ತಾರೆ. ಕಟ್ಟಡಗಳನ್ನು ನುಣುಪಾಗಿ ಮೇಲ್ಮೈ ನಿರ್ಮಾಣಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಇವಾಗ ಎಲ್ಲರ ಮನೆಯಲ್ಲಿಯೂ ಕೂಡ ಮೇಲಿನ ಡಿಸೈನ್ಗಳು ಏನಿರ್ತಾವೆ ಆಲ್ಮೋಸ್ಟ್ ಎಲ್ಲನೂ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ತಯಾರಾಗಿರ್ತಾವೆ. ಇವತ್ತಿನ ನಾವು ಲಾಸ್ಟ್ ಟಾಪಿಕ್ ಯಾವುದಂದ್ರೆ ಸ್ಫಟಿಕೀಕರಣ ನೀರು ಅಂದ್ರೆ ಏನು. ಲವಣ ಒಂದರ ಘಟಕ ಅಣುಸೂತ್ರದಲ್ಲಿ ನೀರಿನ ಅಣುಗಳನ್ನು ಏನಂತ ಕರೀತಾರೆ? ಸ್ಫಟಿಕೀಕರಣ ನೀರು ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ವಾಷಿಂಗ್ ಸೋಡಾದಲ್ಲಿ 10H2O ಇದೇನ ಸ್ಫಟಿಕೀಕರಣ ನೀರು. ಸಜಲ ತಾಮ್ರದ ಸಲ್ಫೇಟ್ನಲ್ಲಿ 5H2 ಅಂತ CaSO4 5H2 ಅಂತ ಬಂದೈತಿ. ಈ 5H2 ಏನ ಇದು ಸ್ಫಟಿಕೀಕರಣ ನೀರು. ಜಿಪ್ಸಮ್ನಲ್ಲಿ ಬರ್ತಕ್ಕಂಥ 2H2O ಕೂಡ ಸ್ಫಟಿಕೀಕರಣ ನೀರು. ಇವೆಲ್ಲ ಲವಣಗಳು ಸ್ಪೆಷಲಾಗಿ ನಾವು ಹೇಳ್ಬೇಕಂತಂದ್ರೆ ಶುಷ್ಕವಾಗಿ ಕಂಡೈತಿ. ಶುಷ್ಕ ಅಂದರೆ ಹಂಗೆ ಅದೊಂಥರ ಗಟ್ಟಿಯಾಗಿ ಕಾಣಿಸ್ತಾವೆ. ಬಟ್ ಅವು ಏನನ್ನು ಹೊಂದಿರ್ತಾವೆ ಅಂದ್ರೆ ಸ್ಫಟಿಕೀಕರಣ ನೀರನ್ನು ಹೊಂದಿರ್ತಾವೆ. ಸ್ಫಟಿಕೀಕರಣ ನೀರು ಅಂತಂದ್ರೆ ಆ ನೀರಿನ ಅಂಶವನ್ನು ಹೊಂದಿರ್ತಾವೆ. ಬಟ್ ಅದನ್ನು ನೀರಿನ ಅಂಶವನ್ನು ಹೊಂದಿರೋ ಥರ ಕಾಣಿಸಲ್ಲ, ಅವು ಘನರೂಪದಲ್ಲಿಯೇ ಕಾಣಿಸ್ತಾವೆ ಅನ್ನೋದನ್ನು ನಾವು ನೋಡೋಣ. ಇವಾಗ ಇಲ್ಲಿ ಯಾವುದಿದ ಸಜಲ ತಾಮ್ರದ ಸಲ್ಫೇಟ್ ಏನೈತಿ, ಸಜಲ ತಾಮ್ರದ ಸಲ್ಫೇಟನ್ನು ಹರಳುಗಳನ್ನು ಕಾಯಿಸಿದಾಗ ಅದು ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗ್ತೈತಿ. ಆ ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗಿರ್ತಕ್ಕಂತಹ ಬಿಳಿ ಬಣ್ಣದ ಪುಡಿಯಾಗಿ ಬದಲಾವಣೆ ಆಗ್ತೈತಿ. ಅದನ್ನು ಪುನಃ ನೀರಿಗೆ ಹಾಕಿದಾಗ ಅದು ನೀಲಿ ಬಣ್ಣವನ್ನು ಮತ್ತೆ ಪುನಃ ಪಡ್ಕೋತೈತಿ. ಇದು ಏನಂದ್ರೆ ಸ್ಫಟಿಕೀಕರಣ ನೀರು ಅಂದರೆ ಅವುಗಳನ್ನು ಕಾಯಿಸಿದಾಗ ಅವು ನೀರಿನ ಅಂಶ ಹೋದಾಗ ಅದರದ್ದು ಪುಡಿಗಳಾಗಿ ಬರ್ತೈತಿ. ಮತ್ತು ಅದನ್ನು ನೀರಿಗೆ ಹಾಕಿದಾಗ ಮತ್ತೆ ಅವು ನೀರನ್ನು ಏನು ಮಾಡ್ತೈತಿ? ಸ್ಫಟಿಕೀಕರಣ ನೀರುಗಳನ್ನು ಹೊಂದ್ಕೊಳ್ತೈತಿ ಅಂತ ನೋಡೋಣ. ಇವತ್ತು ನಾವು ಪೂರ್ತಿ ಯಾವ ಚಾಪ್ಟರ್ ಅಂತಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಪೂರ್ತಿಯಾಗಿ 1 ಗಂಟೆಯಲ್ಲಿ ನಾವು ಮುಗಿಸಿದ್ದೇವೆ. ಈ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಲೆಂತಿ ಅಂದರೆ ತುಂಬ ದೊಡ್ಡ ಚಾಪ್ಟರ್ ಆಗಿದ್ದು. ಇಲ್ಲಿ ಇಲ್ಲ ಅಂದ್ರೂ ಮಿನಿಮಮ್ ಇಲ್ಲಾಂದ್ರೂ 5 ಮಾರ್ಕ್ಸಿಗೆ ಫಿಕ್ಸ್ ಆಗಿ ಕೇಳ್ತಾರೆ. 5 ಮಾರ್ಕ್ಸ್ಗಳನ್ನು ನೀವು ಈ ಒಂದು ವಿಡಿಯೋದಲ್ಲಿ ಪಡ್ಕೋಬೋದು. ಇದನ್ನು ಕಂಪಲ್ಸರಿಯಾಗಿ ನೋಡಿರಿ, ಫಸ್ಟಿಂದ ಎಂಡ್ ತನಕ ನೋಡಿರಿ ಅಂತ ನಾವು ಹೇಳ್ತಾ ಎಲ್ಲರಿಗೂ ಕೊನೆ ತನಕ ವಿಡಿಯೋನ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬೇರೆ ಟಾಪಿಕ್ನೊಂದಿಗೆ ಬರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಯಾರು ನಮ್ಮ
ಚಾನಲ್ಗೆ ಬಂದಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಏನು ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಬಾಯ್.